ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಾನು ಹರೀಶ್ ನಾಗರಾಜು. ನಿಮ್ಮ ಮಕ್ಕಳು ಆನ್ಲೈನ್ ಕ್ಲಾಸ್ ಕಲಿತಿದ್ದಾರೆ. ನಿಮ್ಮ ಮಕ್ಕಳು ಕಲಿಕಾ ಸಾಮರ್ಥ್ಯ ಹೇಗಿದೆ? ಮಕ್ಕಳನ್ನ ಕಾಡ್ತಾ ಇದೆ ಹೊಸ ರೀತಿಯ ಸಮಸ್ಯೆ. ಶಾಕಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆನ್ಲೈನ್ ಸೈಡ್ ಎಫೆಕ್ಟ್. ಕೊರೋನಾ ಬಂತು, ಲಾಕ್ಡೌನ್ ಆಯಿತು, ಶಾಲೆಗಳು ಬಂದಾಗಿತ್ತು, ಶಿಕ್ಷಣ ಕೂಡ ಬಂದಾಯಿತು. ನಮ್ಮೆಲ್ಲರಿಗೂ ಗೊತ್ತಿದು. ಆನ್ಲೈನ್ ಕ್ಲಾಸ್ಗಳು ಶುರುವಾಯಿತು. ಹಾಗಾದರೆ ಮುಂದೆ ಏನೇನಾಗ್ತಾ ಇದೆ? ಆನ್ಲೈನ್ನಲ್ಲಿ ಎಲ್ಲವನ್ನೂ ಕೂಡ ಮಕ್ಕಳು ಕಲಿತಿದ್ದಾರೆ. ಶಾಲೆಗಳು ಬಂದಾಗಿದ್ದರಿಂದ ಬೇರೆ ಮಾರ್ಗ ಇಲ್ಲ, ಆನ್ಲೈನ್ನಲ್ಲೇ ಕಲಿಬೇಕಾದಂಥ ಅನಿವಾರ್ಯತೆ. ಸೈಲೆಂಟ್ ಆಗಿ ಆಗೋಗಿದೆ. ಮಕ್ಕಳಿಗೆ ಒಂದು ಸೈಡ್ ಎಫೆಕ್ಟ್ನ ಲಕ್ಷಣ ಈ ಕ್ಷಣ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಟೈಮ್ನಲ್ಲಿ ಶಿಕ್ಷಣದ ಮೇಲೆ ಎಫೆಕ್ಟ್ ಆಯಿತು. ಶಾಲೆಯಲ್ಲಿ ಕಲಿತಿದ್ದನ್ನೆಲ್ಲ ಮಕ್ಕಳು ಮರ್ತು ಬಿಟ್ಟಿದ್ದಾರೆ. ಮಕ್ಕಳ ಕಲಿಕಾ ಸಾಮರ್ಥ್ಯದ ಮೇಲೆ ಕೊಡಲಿ ಪೆಟ್ಟು. ಈ ಹಿಂದೆ ಕಲಿತದ್ದನ್ನೇ ಮಕ್ಕಳು ಮರೆತಿದ್ದಾರೆ. ಇನ್ನು ಹೊಸದನ್ನ ಕಲಿಯೋದಾದ್ರೂ ಹೇಗೆ? ಅಜೀಂ ಪ್ರೇಮ್ ಜಿ ವಿಶ್ವವಿದ್ಯಾಲಯದ ಸರ್ವೆ ಅಂಶ ಇದೀಗ ಬಹಿರಂಗಗೊಳಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಶಾಲೆಗಳ ಮುಚ್ಚಿದ್ದರಿಂದ ಕಲಿಕೆಯಲ್ಲಿ ಭಾರಿ ನಷ್ಟ ಆಯಿತು. ಲಾಕ್ಡೌನ್ ಮುಂಚೆ ಕಲಿತದ್ದನ್ನೆಲ್ಲ ಮಕ್ಕಳು ಮರ್ತಿದ್ದಾರೆ. ಗಣಿತ ಭಾಷೆಯ ಕಲಿಕೆಯನ್ನೇ ಮಕ್ಕಳು ಮರ್ತ್ಬಿಟ್ಟಿದ್ದಾರಂತೆ. ಇದು ನಾವು ಹೇಳ್ತಿರೋದಿಲ್ಲ, ಅಜೀಂ ಪ್ರೇಮ್ ಜಿ ವಿವಿಯ ಸರ್ವೆ ಅಂಶ ಈ ಎಲ್ಲ ಮಾಹಿತಿಗಳನ್ನು ಬಹಿರಂಗಗೊಳಿಸಿದೆ. ಅಫ್ಕೋರ್ಸ್ ಮಕ್ಕಳು ಶಾಲೆಗೆ ಬಂದು ಅಲ್ಲಿ ಹಲವಾರು ಆ್ಯಕ್ಟಿವಿಟೀಸ್ಗಳ ನಡುವೆ ಅವರ ಲವಲವಿಕೆ, ಓದಬೇಕು ಅನ್ನೋ ಹಂಬಲ, ಜೊತೆಗೆ ಅವರ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಎಲ್ಲ ಒಂದಷ್ಟು ಮಾತು, ಎಕ್ಸ್ಚೇಂಜ್ ಆಫ್ ಥಾಟ್ಸು, ಇದೆಲ್ಲ ಒಂದು ಪ್ರೊಸೆಸ್ ಇತ್ತು. ಸಡನ್ನಾಗಿ ಒಂದು ವರ್ಷ ಹಂಗೆ ನೋಡೋಕೆ ಹೋದರೆ ಬೇರೆಯವ್ರಿಗೆಲ್ಲ ಲಾಕ್ಡೌನ್ ಓಪನ್ ಆಗಿದೆ. ಅದೇ ಸ್ಕೂಲು ಮಕ್ಕಳು ಅಂದಾಗ ಮಕ್ಕಳಿಗೆ ಸ್ಕೂಲ್ಗೆ ಹೋಗದೇ ಇರೋದೇ ಇನ್ನೂ ಲಾಕ್ಡೌನೇ. ಹಾಗಾಗಿ ಸರ್ವೆ ರಿಸಲ್ಟ್ ಇದನ್ನು ಬಹಿರಂಗಪಡಿಸ್ತಾ ಇದೆ. ಗಣಿತ ಮತ್ತು ಭಾಷೆಯನ್ನು ಮರ್ತೇ ಬಿಟ್ಟಿದ್ದಾರೆ ಮಕ್ಕಳು ಅನ್ನೋದು ಸರ್ವೆ ಅಂಶ ಹೇಳ್ತಾ ಇದೆ. ಸಣ್ಣ ವಾಕ್ಯಗಳನ್ನು ಓದೋದು ಕೂಡ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ. ತಮ್ಮದೇ ಮಾತಿನಲ್ಲಿ ವಿವರಿಸೋದು ಇವೆಲ್ಲವೂ ಕೂಡ ಮಕ್ಕಳು ಮರ್ತುಬಿಟ್ಟಿದ್ದಾರೆ. ನಿಮ್ಮ ಮಕ್ಕಳ ಕಲಿಕಾ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ಅನಲೈಸ್ ಮಾಡಿದ್ದಾರೆ. ವಾಕ್ಯಗಳನ್ನು ಅರ್ಥೈಸ್ಕೊಳ್ಳೋದು, ಕೂಡೋದು, ಕಳೆಯೋದು ಇವೆಲ್ಲವನ್ನು ಕೂಡ ಮಕ್ಕಳು ಈಗ ಯೋಚನೆ ಮಾಡ್ತಿದ್ದಾರೆ. ಹೌದಾ, ಇದಿತ್ತಾ ಇಲ್ವಾ, ಈ ಥರದ್ದೆಲ್ಲ. ಬಿಕಾಸ್ ಮನೆಯಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಅವೆಲ್ಲವೂ ಕೂಡ ಆಗಲ್ಲ ಹಂಗೆ. ಸೊ ಹಾಗಾಗಿ ಮಕ್ಕಳು ಇದರ ಹಿಂದೆ ಬಿದ್ದಿದ್ದಾರೆ. ತಮ್ಮದೇ ಮಾತಿನಲ್ಲಿ ಅದನ್ನು ಪದ ಕಟ್ಟಿ ಹೇಳೋದಕ್ಕೆ ಇವೆಲ್ಲವೂ ಕಷ್ಟ ಆಗ್ತಿದೆ. ಎಕ್ಸಾಮಿನೇಷನ್ಸ್ಗಳಿರಲ್ಲ, ಯಾವುದೇ ಅಲ್ಲಿ ಓರಲ್ ಟೆಸ್ಟ್ಗಳಿರಲ್ಲ, ಯಾವುದೂ ನಡೆದಿಲ್ಲ ಹಂಗೆ ನೋಡೋಕ್ಕೆ ಹೋದರೆ. ಸೊ ಹಾಗಾಗಿ ಜನವರಿ 2021ರಲ್ಲಿ ಅಧ್ಯಯನ ಮಾಡ್ತಾರೆ. 5 ರಾಜ್ಯಗಳ 1137 ಶಾಲೆಗಳನ್ನು ತಗೋತಾರೆ. 16,000ಕ್ಕೂ ಹೆಚ್ಚು ಪ್ರಾಥಮಿಕ ಶಾಲಾ ಮಕ್ಕಳ ಅಧ್ಯಯನ ಮಾಡಿದ್ದಾರೆ. 2,000 ಶಿಕ್ಷಕರು ಮತ್ತು 400 ಕಾರ್ಯಕರ್ತರಿಂದ ಸರ್ವೆ ನಡೆದಿದೆ ಇದ್ರ ಬಗ್ಗೆ. ಆಗ ಬಹಿರಂಗವಾದಂಥ ಅಂಶ ಐ ಥಿಂಕ್ ವೆರಿ ಕನ್ಸರ್ನ್ ಇದು. ಹಾಗಾಗಿ ಈಗ ಶಾಲೆಗಳು ಓಪನ್ ಆದಮೇಲೆ ಇದ್ರ ಕಡೆ ಗಮನ ಹರಿಸಲೇಬೇಕಾದಂಥ ಅನಿವಾರ್ಯತೆ. ಬಹುಶಃ ನಾವು ಸ್ಕೂಲ್ಸ್ ಕ್ಲೋಸ್ ಮಾಡಬೇಕು, ಯಾವಾಗ ತೆಗಿಬೇಕು, ಏನು ತೆಗಿಬೇಕು ಅಂದಾಗ ಖಂಡಿತ ಮಕ್ಕಳಿಗೆ ಆನ್ಲೈನ್ ಬೇಡ ಅಂತೆಲ್ಲ ಹೇಳಿದಾಗ ಎಳೆ ಮಕ್ಕಳು ಅಂದರೆ LKG, UKG, ಫಸ್ಟ್ ಸ್ಟ್ಯಾಂಡ್, ಇನ್ಫ್ಯಾಕ್ಟ್ ಇವಾಗ NEP ಪ್ರಕಾರ ಅರ್ಲಿ ಸ್ಟೇಜನ್ನೇ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಅರ್ಲಿ ಸ್ಟೇಜ್ನಲ್ಲಿ ಅವ್ರಿಗೆ ಎಷ್ಟು ಸ್ಟ್ರಾಂಗಾಗಿ ಏನೇನು ಕೊಡಬಲ್ಲೆವೋ ಅದೆಲ್ಲ ಕೊಟ್ಟರೆ ಅವ್ರಿಗೆ ತಗೊಳ್ಳೋ ಶಕ್ತಿ ಇರುತ್ತೆ. ಅವ್ರನ್ನ ಬಿಡಬಾರ್ದು ಅಂತ. 82% and 95% ಲ್ಯಾಂಗ್ವೇಜ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ನಲ್ಲಿ ಲ್ಯಾಬ್ಸ್ ಬರ್ತಾ ಇದೆ ಮಕ್ಕಳಲ್ಲಿ. ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಇಲ್ಲ. ಸಿಂಗಲ್ ಡಿಜಿಟೋ, ಡಬಲ್ ಡಿಜಿಟೋ, ಏನು ಅಪ್ಲಿಕೇಶನ್ನು ಅಥವಾ ಲ್ಯಾಂಗ್ವೇಜ್ ಫಾರ್ಮೇಷನ್ನು, ಬಟ್ ಫೆಮಿಲಿಯಾರಿಟಿ ವಿತ್ ದ ವರ್ಡ್ಸು. ನನಗೆ ಆಶ್ಚರ್ಯ ಆಗುತ್ತೆ. ಫರ್ಗೆಟ್ ಅಬೌಟ್ ಅರ್ಲಿ ಸ್ಟೇಜ್ ಚಿಲ್ಡ್ರನ್, ಈವನ್ ಸೀನಿಯರ್ ಮಕ್ಕಳು 9th 8th ಮಕ್ಕಳು ಬಂದಾಗ ಈ ಅವರಲ್ಲಿ ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಅಷ್ಟು ಡ್ಯಾಮೇಜ್ ಆಗಲ್ಲ. ಯಾಕೆ ಅಂತಂದರೆ ಆ ಒಂದು ಕಲಿಯುವಿಕೆದು ಒಂದು ಫರ್ಟಿಲಿಟಿ ಬಂದಿರುತ್ತೆ, ಅದು ಸ್ಟ್ರಾಂಗ್ ಆಗಿ. ಯಾವಾಗ ಬೇಕಾದ್ರೂ ಆ ಮೆಮರಿನ ಅವರು ರಿಕಲೆಕ್ಟ್ ಮಾಡ್ಕೋಬೋದು. ಅರೆ ಮಕ್ಕಳಲ್ಲಿ ಆ ಥರ ಇರಲ್ಲ. ಅದು ಕಂಟಿನ್ಯೂಟಿ ಇದ್ದರೆ ಮಾತ್ರ 1 to 1 ಅಂತ ಕನೆಕ್ಷನ್ ಕೊಡ್ತಾ ಹೋಗುತ್ತದು. ಅದಕ್ಕೆ ನಾವು ತುಂಬ ಸಲ ಹೇಳಿದ್ವಿ, ಆ ಲರ್ನಿಂಗ್ನ ನಿಲ್ಲಿಸಲೇಬಾರ್ದು ಮಕ್ಕಳಿಗೆ. ಬೇಕಾದ್ರೆ ನೀವು ಸೈಂಟಿಫಿಕ್ ಆಗಿ ನಾವು ನೋಡಿದ್ರು ಕೂಡ ಅದಕ್ಕೆ ಕ್ಲೀನಾಗಿ ಸೊಲ್ಯೂಷನ್ ಇದೆ. ಆದ್ದರಿಂದ ಈಗ ನಾವು ಏನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್
1 years ಬ್ಯಾಕ್ ಪೋರ್ಷನ್ನ ಫಸ್ಟು ಅದನ್ನು ರಿವೈಸ್ ಮಾಡಬೇಕಾಗುತ್ತೆ, ಆ ವಾತಾವರಣನ ಸೃಷ್ಟಿ ಮಾಡಿ. ಶಿಕ್ಷಣ ತಜ್ಞೆ ಡಾಕ್ಟರ್ ಗೀತಾ ರಾಮಾನುಜನ್ ಅವರು ಹೇಳುತ್ತಿರೋದು ಅಕ್ಷರಶಃ ಸತ್ಯವಾದ ಮಾತು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸೌಮ್ಯ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಡಾಕ್ಟರ್ ಗೀತಾ ರಾಮಾನುಜನ್ ಅಫ್ಕೋರ್ಸ್ ನನಗೂ ಗುರುಗಳಾಗಿದ್ದವರು, ಅವ್ರ ಮಾತನ್ನು ಕೇಳಿಸ್ಕೊಂಡ್ರೆ ಅವ್ರು ಖಂಡಿತವಾಗ್ಲೂ ಸತ್ಯ ಅಂತ ನನಗೂ ಅನ್ನಿಸ್ತಿದೆ. ಬಟ್ ಹೌ ಟು ಗೋ ಅಬೌಟ್, ಈಗ ಶಾಲೆ ಶುರುವಾದರೆ ಪ್ರಾಥಮಿಕವಾಗಿ ಏನು ಅಡ್ರೆಸ್ ಮಾಡಬೇಕು ಆ್ಯಕ್ಚುಲಿ ಹಾಗಿದ್ರೆ? ಈ ಅಜೀಂ ಪ್ರೇಮ್ಜಿ ಅವರು ಗ್ರೂಪ್ ಅವ್ರು ಮಾಡಿರುವಂತಹ ಈ ಒಂದು ಸ್ಟಡಿನಲ್ಲಿ ಅವ್ರು ಅದಕ್ಕೆ ಪರಿಹಾರವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನು ಅಂದ್ರೆ ಈಗಾಗ್ಲೇ ಆಲ್ಮೋಸ್ಟ್ 1 ವರ್ಷ ಆ ಮಕ್ಕಳಿಗೆ ರೆಗ್ಯುಲರ್ ಶಾಲೆ ಇಲ್ಲದೆ ಇರೋದ್ರಿಂದ ಭಾಷೆ ಮತ್ತು ಗಣಿತ ಇದು ಎರಡು ಕಲಿಕೆಯಲ್ಲಿ ಅವರು ಹಿನ್ನಡೆಯನ್ನು ಖಂಡಿತ ಅನುಭವಿಸಿರ್ತಾರೆ. ಸೊ ಹೊಸ ವರ್ಷ ಶುರು ಆದಾಗ ಮೊದಲಿಗೆ ಈ ಕಳೆದ ವರ್ಷದ ಭಾಷೆ ಮತ್ತು ಗಣಿತ ಏನಿದೆ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು, ಪಾಠಗಳನ್ನ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಜಾಸ್ತಿ ವೆಕೇಶನ್ ಇಲ್ಲದಂತೆ, ಜಾಸ್ತಿ ರಜೆಗಳು ಇಲ್ಲದಂತೆ ನಿರಂತರವಾಗಿ ಅದನ್ನ ಮಾಡಬೇಕು. ಆ ಕಲಿಕೆಯನ್ನೇ ಮತ್ತೆ ಮನನ ಮಾಡಿದ ನಂತರ ಮಕ್ಕಳಿಗೆ ಮುಂದಿನ ತರಗತಿಗಳಿಗೆ ಆ ಒಂದು ಪಾಠಗಳನ್ನ ಶುರು ಮಾಡಬೇಕು ಅಂತ. ಸೊ ಇದು ಒಂದು ಹೊಸ ಡಿಸೈನ್ ರೀತಿ ಇರಲಾಗುತ್ತೆ, ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ, ಆ ಕಾರಣದಿಂದ ವೆಕೇಶನ್ ಗಳನ್ನ ಕಟ್ ಮಾಡಬೇಕು. ಆಲ್ಮೋಸ್ಟ್ 1 ವರ್ಷ ಮಕ್ಕಳಿಗೆ ವೆಕೇಶನ್ ಸಿಕ್ಕಂಗೆ ಆಗಿದೆ. ಸೊ ಅದನ್ನ ಕಟ್ ಆಫ್ ಮಾಡಿ ಇದನ್ನ ಶುರು ಮಾಡಿದ್ರೆ ಜೊತೆಗೆ ಅವರು ಸ್ಕೂಲಿಗೆ ಬರೋದು ಕಂಪಲ್ಷನ್ ಆಗ್ಬೇಕು. ಸೊ ಭಾಷೆ ಆ ಒಂದು ರಿಪೋರ್ಟ್ ನಲ್ಲೇ ಹೇಳಿರೋ ಹಾಗೆ ಭಾಷೆಯನ್ನ ಕಲಿಯೋದು ಕೇವಲ ಪುಸ್ತಕ ಮತ್ತು ಪಠ್ಯಗಳಿಂದ ಮಾತ್ರ ಅಲ್ಲ, ಮಕ್ಕಳು ಅದನ್ನ ತಮ್ಮ ಹೊರಗೆಯ ಬೇರೆ ಮಕ್ಕಳ ಜೊತೆ ಒಡನಾಟದಿಂದ ಆ ಮಾತಾಡೋದ್ರಿಂದ ಅವರ ಒಳಗೆ ಆ ಭಾಷೆ ಇಂಪ್ರಿಂಟ್ ಆಗುವಂಥದ್ದು. ಸೊ ಅದು ಮುಂದುವರಿಬೇಕು ಅಂತಂದ್ರೆ ಅವರು ಸ್ಕೂಲಿಗೆ ಬರಬೇಕು, ಸ್ಕೂಲಲ್ಲಿ ಅವರ ಕಮ್ಯುನಿಕೇಶನ್ಸ್ ಇಂಪ್ರೂವ್ ಆಗ್ಬೇಕು. ಜೊತೆಗೆ ಮ್ಯಾಥ್ಸ್ ನ ಬೇಸಿಕ್ಸ್ ಕೂಡ ಈ ಫೌಂಡೇಶನ್ ಎಬಿಲಿಟೀಸ್ ಅಂತ ಏನ್ ಹೇಳ್ತಾರೆ, ಸೊ ಫೌಂಡೇಶನ್ ಎಬಿಲಿಟೀಸ್ ಪ್ರೈಮರಿ ಸ್ಕೂಲ್ ನಲ್ಲಿ ಏನ್ ಉಳಿಯತ್ತೋ ಅದೇ ಮುಂದೆ ಕಂಟಿನ್ಯೂ ಆಗುವಂತದ್ದು. ಏನು ಸಬ್ಟ್ರಾಕ್ಷನ್, ಅಡಿಷನ್, ಮಲ್ಟಿಪ್ಲಿಕೇಶನ್ ಇವೆಲ್ಲ ಚಿಕ್ಕ ವಿಚಾರ ಅಂತ ನಮ್ಗೆ ಇವಾಗ ಅನ್ನಿಸ್ಬೋದು, ಬಿಕಾಸ್ ನಾವು ಕೂಡ ಪ್ರೈಮರಿ ಸ್ಕೂಲ್ ಅಲ್ಲಿ ಇರುವಾಗ ಅದು ನಮ್ಮೊಳಗೆ ಆಲ್ಮೋಸ್ಟ್ ಅಡಕಾಗಿ ಹೋಗಿರುತ್ತೆ. ಸೊ ಅದೇ ರೀತಿ ಈ ಮಕ್ಕಳನ್ನು ಅದು ಉಳಿಬೇಕು ಅಂತಂದ್ರೆ ಅವುಗಳನ್ನೇ ಮತ್ತೆ 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 ಹೇಳ್ಕೊಡ್ತಾ ಹೋಗ್ಬೇಕು ಅಂತ. ಸೊ ಒಂದ್ ಅರ್ಥದಲ್ಲಿ ಹೇಳೋದಾದ್ರೆ ಮುಂದಿನ ತರಗತಿಯ ಪಾಠಗಳನ್ನ ಕಲಿಯುವಂತಹ ಮಗು ಅದ್ರ ಜೊತೆಗೆ ಹಿಂದಿನ ತರಗತಿಯ ಪಾಠಗಳನ್ನ ಮತ್ತೊಮ್ಮೆ ಕಲಿಯುವಂತಹ ಒಂದು ಸಿಚುವೇಶನ್ ಅನ್ನು ನಿರ್ಮಾಣ ಮಾಡಬೇಕು ಅಂತ. ಆಗ ಮಾತ್ರ ಈಗ ಆಗಿರೋ ಲಾಸ್ ಅನ್ನ ಮತ್ತೆ ಅವರು ಕೋಪ್ ಅಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಕೂಡ ಆ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಹರೀಶ್. ಅಂದರೆ ಈ ಹಿಂದೆ ಅಂದರೆ ಮಕ್ಕಳು ಅಂದಾಗ ಬೆಳೆಯುವ ಪೈರು ಮೊಳಕೆಯಲ್ಲಿ ನಾವು ಯಾವಾಗಲೂ ಕರಿತೀವಿ. ಐ ಥಿಂಕ್ ಅವ್ರಿಗೇನು ಲಾಸ್ ಆಗಿದೆ ಅದನ್ನು ಒಂದು ಕಡೆ ತುಂಬಿಕೊಡ್ಬೇಕು, ಮುಂದೆ ಅದು ಅಡ್ವರ್ಸ್ ಎಫೆಕ್ಟ್ ಆಗಬಾರ್ದು ಅದನ್ನು ನೋಡ್ಕೋಬೇಕು. ಆ ಮೂಲಕ ನೆಕ್ಸ್ಟ್ ಪಾಠ ಏನು ಮಾಡಬೇಕು, ಐ ಥಿಂಕ್ ಸೌಮ್ಯ ಪಾಠ ಹೇಳಿಕೊಡುವ ಕ್ರಮ ಕೂಡ ಚೇಂಜ್ ಆಗಬೇಕಾಗಿದ್ರೆ ನೆಕ್ಸ್ಟ್ ಇಯರ್. ಈಗ ಪಾಠ ಹೇಳ್ಕೊಡೋ ಕ್ರಮ ಅನ್ನೋದಕ್ಕಿಂತ ಈ ಎರಡನ್ನೂ ಕೋಪ್ ಅಪ್ ಮಾಡುವುದು ಹೇಗೆ ಅನ್ನೋದಕ್ಕೆ ಬಹುಶಃ ಟೀಚರ್ಸ್ಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಕೊಡುವಂತಹ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ಇದು ತುಂಬಾ ಚಿಕ್ಕ ಮಕ್ಕಳ ಮೇಲೆ ಆಗಿರುವಂತಹ ಒಂದು ಸ್ಟಡಿ ಇದು. ಅವರಿಗೆ ಇದ್ರ ಲಾಸ್ ಜಾಸ್ತಿ ಆಗಿರೋದು. ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಇರ್ಲಿಲ್ಲ, ಆಲ್ಮೋಸ್ಟ್ ಒಂದು ವಾರಕ್ಕೆ 2 ಕ್ಲಾಸ್, 1 ಕ್ಲಾಸ್ ಈ ರೀತಿ ಇತ್ತು ಚಿಕ್ಕ ಮಕ್ಕಳು. ಹಾಗಾಗಿ ಆ ಪ್ರೆಷರ್ ಇರಬಾರದು ಅಂತ. ಸೊ ಅದು ಆಟ ಆಡ್ಕೊಂಡೇ 1 ವರ್ಷ ಅವ್ರು ಕಳೆದು ಹೋಗಿರೋದ್ರಿಂದ ಈ ಒಂದು ಗ್ಯಾಪ್ ನ ಫಿಲ್ ಮಾಡೋ ಚಾಲೆಂಜ್ ತುಂಬಾ ದೊಡ್ಡದಿರುತ್ತೆ. ಆ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ನಾವು ಅವ್ರ ಲೆವೆಲ್ಗೆ ಇಳಿದು ಹೇಳ್ಕೊಡ್ಬೇಕಾಗತ್ತೆ, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ. ಈ ಹೈಸ್ಕೂಲ್ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳ ತರ ಲ್ಯಾಪ್ಟಾಪ್ ಎದುರುಗಡೆ ಟೀಚರ್ ಪಾಠ ಮಾಡಿದ ಕೂಡಲೇ ಅವ್ರು ಕ್ಯಾಚ್ ಮಾಡ್ಕೊಳ್ಳಲ್ಲ. ಅವ್ರನ್ನ ಲ್ಯಾಪ್ಟಾಪ್ ಎದುರು ಕೂರ್ಸೋದೇ ಒಂದ್ ದೊಡ್ಡ ಸರ್ಕಸ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ಅದನ್ನೆಲ್ಲದನ್ನು ಸರಿ ಮಾಡ್ಬೇಕು ಅಂತಂದ್ರೆ ಒಂದು ಮಗು ರೆಗ್ಯುಲರ್ ಆಗಿ ಶಾಲೆಗೆ ಬರಬೇಕು, ಇನ್ನೊಂದು ಎರಡನ್ನು ಸೇರಿಸಿ ಹೇಗೆ ಮಗುವಿಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಕರಿಗೂ ಒಂದು ತರಬೇತಿಯನ್ನು ಕೊಟ್ಟು ನಂತರ ಈ ಒಂದು ಕೋರ್ಸ್ ಅನ್ನ ಶುರು ಮಾಡಬೇಕಾಗುತ್ತೆ. ಈಗ ಸರ್ವೆ ಆಯ್ತು, ಸರ್ವೆ ರಿಪೋರ್ಟ್ ಬಂತು, ಅದನ್ನ ಬಹಿರಂಗಗೊಳಿಸಿದ್ದಾರೆ. ಇದನ್ನ ಸರ್ಕಾರ ಸಬ್ಮಿಟ್ ಮಾಡ್ತಾರಾ, ಸರ್ಕಾರ ಇಲಾಖೆ ತಗೊಳುತ್ತಾ ಅದನ್ನ, ಹೇಗೆ ಅದು ಮುಂದಕ್ಕೆ ಹೇಗೆ? ಖಂಡಿತ ಹೌದು. ಯಾಕೆಂದ್ರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಏನಿದ್ದಾರೆ ಇದು ಯೂನಿವರ್ಸಿಟಿಯಲ್ಲಿ ಅವರು ಮಾಡಿರುವಂತಹ ಒಂದು ಸ್ಟಡಿ. ಇದ್ರ ಜೊತೆನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರೇನಿದ್ದಾರೆ ಅವರ ಜೊತೆ ಅವರ ಇನ್ಪುಟ್ ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮನೋವೈದ್ಯರಾದಂತಹ ಪ್ರೀತಿ ಪೈ ಅವರಿದ್ದಾರೆ. ಪ್ರೀತಿ ಅವರೇ ನಮಸ್ಕಾರ. ನಮಸ್ತೆ. ಮಕ್ಕಳ ಮೇಲೆ ಈ 1 ವರ್ಷಗಳ ಆನ್ಲೈನ್ ಕ್ಲಾಸಸ್ಸು, ಮನೆಯಲ್ಲೇ ಇರೋದು, ಅದು ಎಷ್ಟು ಮಟ್ಟಿಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರಿದೆ, ಮುಂದೆ ಹೇಗಿರಬೇಕು ಅಂತ ಒಂದು ಸರ್ವೆ ರಿಪೋರ್ಟ್ ಬಂದಿದೆ. ಹೇಗೆ ಮೊದಲನೇ ಕಮೆಂಟ್ ಮೇಡಮ್, ಮಕ್ಕಳಿಗೆ ಹೇಗಿರುತ್ತೆ ಪರಿಸ್ಥಿತಿ, ಮನಸ್ಥಿತಿ ಈಗ? ಸರ್, ಮೊದಲನೇದಾಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ 1 ವರ್ಷದಲ್ಲಿ ಪ್ಯಾಂಡಮಿಕ್ಕಿನ ಪರಿಸ್ಥಿತಿಯನ್ನ ನಾವು ನಮ್ಮ ಜೀವಮಾನದಲ್ಲೇ ಮೊದಲನೇ ಸಲ
ಅನುಭವಿಸ್ತಾ ಇರೋದು. ಅಗ್ರೀಡ್. ಸೊ ಮಕ್ಕಳಲ್ಲಿ ಶಾಲೆಗೆ ಹೋಗದೆ ಅವ್ರನ್ನ ಮನೆಯಲ್ಲಿ ಕೂರಿಸ್ಬೇಕು ಅನ್ನುವಂತ ಒಂದು ಮನೋಪ್ರವೃತ್ತಿಯಿಂದ ಪ್ರಾಯಶಃ ಶಾಲೆ ಕ್ಲೋಸ್ ಆಗಿಲ್ದಿದ್ರು, ಅವಶ್ಯಕತೆಯಿಂದ ಮತ್ತೆ ನಮಗೆ ಈ ಕೊರೋನಾ ಪ್ಯಾಂಡಮಿಕ್ ನ ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಾಗಿಲ್ದಿರೋದ್ರಿಂದ ಶಾಲೆಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬಂದಿತ್ತು. ಕರೆಕ್ಟ್. ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ನಾವು ಮಕ್ಕಳ ಬುದ್ಧಿಮತ್ತೆಯೋ ಅಥವಾ ನೆನಪಿನ ಶಕ್ತಿಯನ್ನು ಈ 1 ವರ್ಷ ಕಡಿಮೆ ಮಾಡಿದೆ ಅಂತ ಹೇಳೋದಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂದ್ರೆ, ಬುದ್ಧಿಮತ್ತ ಅಥವಾ IQ ಅಂತ ಏನ್ ಹೇಳ್ತೀವಿ ಅದು ನಾವು ಹುಟ್ಟಿ ಬೆಳಿಬೇಕಾದ್ರೇನೆ ನಮಗೆ ಆನುವಂಶಿಕವಾಗಿ ನಮ್ಮ ಏನಂತಾರೆ ಹೆರಿಡಿಟ್ರಿ ಆಗಿ ಅಥವಾ ನಾವು ಹುಟ್ಟಬೇಕಾದ್ರೇನೆ ಬರೋ ಒಂದು ವಿಷಯ. ಸೊ ಅದು ಹೋಗ್ತಾ ಹೋಗ್ತಾ ಚೇಂಜ್ ಆಗೋದಿಲ್ಲ. ಈಗ 1 ವರ್ಷ ಶಾಲೆ ಇಲ್ಲ ಅಂದಾಗ ನನ್ನ ಬುದ್ಧಿಮಟ್ಟ ಕಡಿಮೆ ಆಗತ್ತೆ, 1 ವರ್ಷ ಜಾಸ್ತಿ ಶಾಲೆಯಲ್ಲಿ ಕೂತ್ಕೊಂಡು ಪಾಠ ಕೇಳದೆ ಅಂದ್ರೆ ಜಾಸ್ತಿ ಆಗತ್ತೆ ಅನ್ನುವಂಥದ್ದಲ್ಲ. ಅದು ನಾವು ಹುಟ್ಟಿ ಬೆಳಿಬೇಕಾದ್ರೆ ಬರುವಂತ ಒಂದು ಪ್ರಾಕ್ಟೀಸ್ ಮೇಕ್ಸ್ ಅಲ್ವಾ ಯಾವಾಗ್ಲೂ ಕೂಡ. ಬಟ್ ವಾಟ್ ಹ್ಯಾಸ್ ಮೇಡ್ ದ ಡಿಫರೆನ್ಸ್ ಅಂದ್ರೆ ಸರ್, 1 ವರ್ಷ ಮಕ್ಕಳು ಮನೇಲಿ ಇರ್ಬೇಕಾದ್ರೆ ಅವರಿಗೆ ಬೇಕಾಗಿರುವಂತ ಒಂದು ಡಿಸಿಪ್ಲಿನ್ ರೂಟೀನ್ ಯಾವುದು ಶಾಲೆಯಲ್ಲಿ ಆಗ್ತಿತ್ತು ಅದು, ಅದರ ಜೊತೆಗೆ ಟೀಚರ್ ಜೊತೆಗೆ ಎಂಗೇಜ್ಮೆಂಟ್. ಚಿಲ್ಡ್ರನ್ ಆರ್ ವೆರಿ ಕ್ಯೂರಿಯಸ್ ಕ್ರೀಚರ್ಸ್ ಬೈ ಬರ್ತ್. ಅವ್ರಿಗೆ ಏನಾದ್ರೂ ಒಂದು ಹೊಸ ವಿಷಯ ಕಲಿಯೋದಕ್ಕೆ ಆಸಕ್ತಿ ಇರತ್ತೆ. 4 ರಿಂದ 9 ವರ್ಷದ ಮಕ್ಕಳಲ್ಲಿ ತುಂಬಾ ಗ್ರಾಸ್ಪಿಂಗ್ ಎಬಿಲಿಟಿ ಜಾಸ್ತಿ ಇರತ್ತೆ. ಸೊ ಈ ಗ್ರಾಸ್ಪಿಂಗ್ ಎಬಿಲಿಟಿ ಇರುವಂತ ಸಮಯದಲ್ಲಿ ನಾವು ಅವರಿಗೆ ಬೇಕಾಗಿರುವಂತ ಕ್ರಿಯಾಸೂಚಿಗಳನ್ನ ತುಂಬಿದ್ರೆ ಕಲಿಕೆ ತುಂಬಾ ಚೆನ್ನಾಗಿ ಆಗ್ತಿತ್ತು. ಬಟ್ ಈ 1 ವರ್ಷದಲ್ಲಿ ಆ ಒಂದು ಅವಕಾಶವನ್ನ ನಾವು ಕಳ್ಕೊಂಡಿರೋದ್ರಿಂದ ಮಕ್ಕಳ ಬುದ್ಧಿಮತ್ತೆಗೆ ಏನೋ ತೊಂದರೆ ಆಗಿಲ್ದಿದ್ರು ಸಹ ಅವರು ಯೋಚನೆ ಮಾಡುವಂತದ್ದು ಒಂದು ಏನಂತಾರೆ ಒಂದು ದಾರಿ ಅಂತ ಹೇಳ್ತಾರಲ್ಲ, ಒಂದು ಥಿಂಕಿಂಗ್ ಪ್ಯಾಟರ್ನ್ ಇರ್ಬೋದು, ಯಾವ ವಿಷಯಕ್ಕೆ ಬೇಕಾಗಿರುವಂತ ಫೋಕಸ್ ಇರ್ಬೋದು, ಕಾನ್ಸಂಟ್ರೇಟ್ ಮಾಡಿ ಒಂದು ಕಡೆ ಕೂರುವಂತ ಎಬಿಲಿಟಿ ಇರ್ಬೋದು, ಅವರು ಶಿಕ್ಷಕರ ಜೊತೆಗೆ ಇಂಟರಾಕ್ಟ್ ಮಾಡಿ ಹೊಸ ವಿಷಯಗಳನ್ನ ಕಲಿಯುವಂತ ಒಂದು ಅವಕಾಶವನ್ನ ಇರ್ಬೋದು, ಇವೆಲ್ಲವನ್ನು ಪ್ರಾಯಶಃ ಕಳ್ಕೊಂಡಿದ್ದಾರೆ ಅವರು. ಅದರಿಂದಾಗಿ ಈ ತರ ಟೀಚ್ ಮಾಡ್ಬೇಕಾದ್ರೆ, ಈ ತರದ್ ಕಲಿಸ್ಕೊಡ್ಬೇಕಾದ್ರೆ ಈಗ ಟೀಚರ್ಸ್ ಕೂಡ ಬೇರೆ ತರನೇ ರೆಡಿ ಆಗ್ಬೇಕು ನನ್ನ ಪ್ರಕಾರ. ಎನಿಥಿಂಗ್ ಟು ಸೇ, ಟೀಚರ್ಸ್ಗೆ ಏನ್ ಹೇಳಕ್ ಬಯಸ್ತೀರಿ? ವಿಚ್ ಇಸ್ ಟ್ರೂ ಸರ್. ಅಂದ್ರೆ ಈಗ ಆನ್ಲೈನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಟೀಚರ್ಸ್ಗೂ ಸಹ ಈ ಇಂಟರ್ಫೇಸ್ ಏನಿದೆ, ಈಗ ಕಂಪ್ಯೂಟರ್ ಮತ್ತೆ ಮಕ್ಕಳ ಜೊತೆಗೆ ಮಾತಾಡುವಂತ ಇಂಟರ್ಫೇಸ್ ಅಷ್ಟು ಚೆನ್ನಾಗಿ ಅರ್ಥ ಆಗಿರ್ಲಿಲ್ಲ. ಯಾಕಂದ್ರೆ ನಾವು ಅದನ್ನ ಹಿಂದೆ ಎಂದು ತುಂಬಾ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಿರೋ ವಿಷಯ ಇದು. ಈ ವರ್ಷದಲ್ಲೇ ಬಹಳಷ್ಟು ಕಲ್ತಿದೀವಿ ಅದರಲ್ಲಿ. ಅಂಡ್ ಯಾವಾಗ್ಲೂ ಸಹ ಎದ್ರಿಗೆ ಕೂತ್ಕೊಂಡು ಮಕ್ಕಳ ಜೊತೆಗೆ ಇಂಟ್ರಾಕ್ಟ್ ಮಾಡಿ ಅವ್ರಿಗೆ ಎಷ್ಟು ಅರ್ಥ ಆಗಿದೆ ಎಷ್ಟು ಅರ್ಥ ಆಗಿಲ್ಲ ಅಂತ ನೋಡ್ಕೊಂಡು ಪಾಠ ಮಾಡೋದಕ್ಕೂ, ಈ ಟೆಕ್ನಿಕಲಿ ಕೂತ್ಕೊಂಡು ಒಂದ್ ಕಂಪ್ಯೂಟರ್ ಮುಂದೆ ಪಾಠ ಮಾಡಿ ಮಕ್ಳಿಗೆ ಅರ್ಥ ಮಾಡ್ಸೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಈಗ 1 ಗಂಟೆ ಆನ್ಲೈನ್ ಕ್ಲಾಸ್ ಇದ್ರೂ ಸಹ ಅದರಲ್ಲಿ ಒಂದ್ 15-20 ನಿಮಿಷ ಈ ಮಕ್ಳನ್ನ ಒಂದು ಕಡೆ ಕೂರ್ಸೋದ್ರಲ್ಲಿ, ಅವರಿಗೆ ಪಾಠವನ್ನ ಹೇಳೋದ್ರಲ್ಲಿ ಅಥವಾ ಅಟೆಂಡೆನ್ಸ್ ತಗೊಳೋದ್ರಲ್ಲೇ ಸಮಯ ಆಗತ್ತೆ ಹೊರತು ಮಕ್ಳ ಜೊತೆಗೆ ಆಕ್ಟಿವ್ ಆಗಿ ಎಂಗೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಇರೋದ್ರಲ್ಲಿ ಅದು ವಾಸಿ ಅನ್ನೋ ಕಾರಣಕ್ಕಾಗಿ ಪ್ರಾಯಶಃ ಅದನ್ನ ಬಹಳಷ್ಟು ಶಾಲೆಗಳು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಿರೋದ್ರಿಂದ ಆಸ್ ಟೀಚರ್ಸ್ ಮೇ ಬಿ ಒಂದ್ಸಲ ಶಾಲೆಗಳು ಶುರು ಆದ್ಮೇಲೆ ದ ಅಡ್ವೈಸ್ ವುಡ್ ಬಿ ದಟ್ ಈಗ ಒಂದ್ಸಲ ಏನು 1 ವರ್ಷದ ಲರ್ನಿಂಗ್ ಹಿಂದೆ ಉಳಿದಿದ್ದಾರೆ ಮಕ್ಕಳು, ಅಥವಾ ಪ್ರೈಮರಿ ಸ್ಕೂಲ್ ಅಲ್ಲಿ ಅವರಿಗೆ ಕಾನ್ಸೆಪ್ಟ್ ಟ್ರೈನಿಂಗ್ ನಲ್ಲಿ ಮತ್ತೆ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೇನು ಕಷ್ಟ ಆಗಿದೆ, ಪ್ರಾಯಶಃ ಅದನ್ನ ತುಂಬಿಸ್ಕೊಂಡು ಮುಂದಿನ ವರ್ಷಕ್ಕೆ ಕಾಲಿಟ್ರೆ ಮಕ್ಕಳಿಗೂ ಸುಲಭ ಆಗ್ಬಹುದು, ಟೀಚರ್ರಿಗೂ ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದೇನೋ. ಅಂದ್ರೆ ಆನ್ ಪ್ರಯಾರಿಟಿ ಇದನ್ನ ಅಡ್ರೆಸ್ ಮಾಡ್ಲೇಬೇಕು ಹಂಗ್ ನೋಡಕ್ ಹೋದ್ರೆ, ಬಿಕಾಸ್ ಇದೇ ಮುಂದಿನ ದಿನಗಳಲ್ಲಿ ಬೇಸ್ ಆಗುತ್ತೆ ಮಕ್ಕಳಿಗೆ. ಪಾಠವನ್ನ ಅವರು ಬಾಯ್ಪಾಠ ಹೊಡೆಯೋದ್ರಲ್ಲಿ ಹೆಚ್ಚಿಗೆ ಅವರ ಬುದ್ಧಿಮಟ್ಟವೋ ಅಥವಾ ಅವರ ನೆನಪಿನ ಶಕ್ತಿಯೋ ವೃದ್ಧಿ ಆಗೋದು ಬಹಳಷ್ಟು ಕಷ್ಟ. ಕಾನ್ಸೆಪ್ಟ್ ಟ್ರೈನಿಂಗ್, ರೀಡಿಂಗ್, ರೈಟಿಂಗ್, ಎರಿಥ್ಮೆಟಿಕ್, ಓದೋದು ಹೇಗೆ, ಬರೆಯೋದು ಹೇಗೆ, ಎರಿಥ್ಮೆಟಿಕ್ ಒಂದು ಬೇಸಿಕ್ ಲೆಕ್ಕಗಳನ್ನ ಮಾಡೋದು ಹೇಗೆ, ಜೊತೆಗೆ ಇದು ಪರಿಣಾಮ ಬೀರಬಹುದು ಅಂತ ಮೇಡಮ್. ಈಗ ಸ್ಕೂಲ್ ಇದ್ದಿದ್ರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಇರ್ತಿತ್ತು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ತಿತ್ತು, ಇವಾಗ ಯಾವ್ದು ಇಲ್ಲ 1 ವರ್ಷದಲ್ಲಿ, ಅದು ಕೂಡ ಒಂದಷ್ಟು ಪರಿಣಾಮ ಬೀರಿದ್ಯಾ? ಡೆಫಿನೆಟ್ಲಿ ಅಂತ ಅನ್ಕೋಬಹುದು ಸರ್. ನಾವೇ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮಕ್ಕಳಲ್ಲಿ ಇರುವಂತ ಆತಂಕದ ಕಾಯಿಲೆಗಳು ಅಥವಾ ADHD ಅಂತ ಹೇಳ್ತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್, ಬಿಹೇವಿಯರಲ್ ಸಿಂಪ್ಟಮ್ಸ್, ಡಿಪ್ರೆಷನ್, ನಿದ್ದೆ ಕಡಿಮೆ ಆಗಿರುವಂತದ್ದು, ಮೊಬೈಲ್ಗೆ ಅಡಿಕ್ಷನ್ ಜಾಸ್ತಿ ಆಗಿರುವಂತದ್ದು, ಇವನ್ನೆಲ್ಲ ನಾವು ಈಗ ಹೆಚ್ಚೆಚ್ಚೆ ನೋಡ್ತಾ ಇದೀವಿ. ಪ್ರಾಯಶಃ ಅದು ಯಾಕೆ ಆಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಒಂದು ಶಾಲೆ ಇಲ್ಲ ಅನ್ನೋದ್ ಬಿಟ್ರೆ, ಎರಡನೇದು ಹೊರಗೋಗಿ ಆಟ ಆಡುವಂತ ಒಂದು ಅವಕಾಶವನ್ನು ಅವ್ರು ಕಳ್ಕೊಂಡಿದ್ದಾರೆ 1 ವರ್ಷದಲ್ಲಿ. ಹೊರಗೋದ್ರೆ ಅವರಿಗೆ ಕೊರೋನಾ ಬರುತ್ತೇನೋ ಅಂತ ಹೆದರಿಕೆಗೆ ಮನೇಲೇ ಉಳಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ, ಇದು ಮಕ್ಕಳಿಗೆ ಬಹಳಷ್ಟು ಅಸಹಜ. ಯಾಕಂದ್ರೆ ಒಂದು ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಆಟನೂ ಬೇಕು, ಪಾಠನೂ ಬೇಕು, ಬೇರೆಯವ್ರ ಜೊತೆಗೆ ಅವರು ಮಾತಾಡ್ಲೂಬೇಕು, ಒಂದು ಸೋಷಿಯಲ್ ಸ್ಕಿಲ್. ಡಾಕ್ಟರ್ ಪ್ರೀತಿ ಅವರೇ, ನ್ಯೂಸ್ 18 ಮೂಲಕ ಈಗ ಕೋಟ್ಯಾಂತರ ಜನ ನೋಡ್ತಿದ್ದಾರೆ, ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ನೋಡ್ತಿರ್ತಾರೆ. ನಿಮ್ಮಿಂದ ಒಂದು ಸಜೆಷನ್ ಕೊಡೋದಾದ್ರೆ, ಇನ್ನೂ ಒಂದಷ್ಟು ತಿಂಗಳು ಮನೇಲೇ ಇರಬೇಕಾಗುತ್ತೆ 1 to 5th ಪುಟಾಣಿ ಮಕ್ಕಳೆಲ್ಲ, ಅವ್ರು ಹೇಗೆ ರುಟೀನ್ ಚೇಂಜ್ ಮಾಡ್ಕೋಬಹುದು ಮನೆಯಲ್ಲೇ, ಅಥವಾ ಪೇರೆಂಟ್ಸ್ಗೆ ಏನಾದರೂ ನೀವು ಮೆಸೇಜ್ ಕೊಡ್ಬೋದಾ ಪ್ಲೀಸ್?
ಹೌದು, ನನ್ಗನ್ಸತ್ತೆ ಒಂದನೇದಾಗಿ ಒಂದು ಶಿಸ್ತಿನ ಒಂದು ಟೈಮ್ ಟೇಬಲ್ ಬೆಳಗಿಂದ ಸಂಜೆ ತನಕ ಹೇಗೆ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಾದ್ರೆ ಇಂಥ ಟೈಮ್ ನಲ್ಲಿ ಊಟ, ಇಂಥ ಟೈಮ್ ನಲ್ಲಿ ಓದು, ಇಂಥ ಟೈಮ್ ನಲ್ಲಿ ಆಟ ಅಂತ ಏನು ನಾವು ಒಂದು ಟೈಮ್ ಟೇಬಲ್ ನ ವೇಳಾಪಟ್ಟಿಯನ್ನು ಹಾಕೊಂಡಿರ್ತೀವೋ ಅಂತ ಒಂದು ವೇಳಾಪಟ್ಟಿಯನ್ನ ಸೃಷ್ಟಿಸ್ಕೊಳ್ಳೋದು ಬಹಳಷ್ಟು ಮುಖ್ಯ. ಮಕ್ಳು ಮಾತ್ರ ಅಲ್ಲ, ಮನೆಯಲ್ಲಿರೋ ಪೋಷಕರು ಕೂಡ. ಅವಾಗ ಒಂದು ಸೆಂಬ್ಲೆನ್ಸ್ ಆಫ್ ನಾರ್ಮಲ್ಸಿ ಅಂತ ಹೇಳ್ತೀವಿ. ನಮ್ಮ ಜೀವನದಲ್ಲಿ ನಾವು ಬೆಳಗಿಂದ ರಾತ್ರಿ ಮಾಡುವಂತ ಕೆಲಸಗಳಲ್ಲಿ ಒಂದು ಶಿಸ್ತು ಒಂದು. ಎರಡನೇದು, ಮಕ್ಕಳು ಅವರ ಪೋಷಕರು ಅವ್ರ ಮಕ್ಕಳ ಜೊತೆಗೆ ಸ್ವಲ್ಪ ಸಮಯವನ್ನ ಕಳೆದು ಕಲಿಕೆಯ ಮಟ್ಟ ಹೇಗಿದೆ ಅಂತ ನೋಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ಅನ್ಸುತ್ತೆ. ಸೊ ಅವರು ಓದ್ತಾ ಇದಾರ, ಬಟ್ ಜಸ್ಟ್ ಅಲ್ಲಿ ಆನ್ಲೈನ್ ಕ್ಲಾಸ್ ನಲ್ಲಿ ಮಾಡ್ತಿರೋ ಹೋಮ್ವರ್ಕ್ ಮಾಡ್ತಿದಾರ ಅಂತ ಗಮನಿಸೋದ್ ಬಿಟ್ಟು ಅವರಿಗೆ ಎಷ್ಟು ಅರ್ಥ ಆಗಿದೆ, ಲೆಕ್ಕ ಎಷ್ಟು ಅರ್ಥ ಆಗಿದೆ, ಅವರು ಎಷ್ಟು ಸುಲಭವಾಗಿ ಓದ್ತಾ ಇದಾರೆ, ಅವರು ಓದಿದ್ದನ್ನ ಅರ್ಥ ಮಾಡ್ಕೊಳ್ತಾ ಇದ್ರ, ಇದನ್ನ ಒಂದು ಸ್ವಲ್ಪ ಗಮನಿಸಿದ್ರೆ ತಮ್ಮ ಮಕ್ಕಳ ಬಗ್ಗೆ ಒಂದು ಅವ್ರು ಯಾವ ಹಂತದಲ್ಲಿ ಬೆಳೆದಿದ್ದಾರೆ, ಯಾವ ಹಂತದಲ್ಲಿ ಓದ್ತಿದ್ದಾರೆ ಅನ್ನುವಂತ ಅರಿವು ಪೋಷಕರಿಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಮುಂದಿನ ವರ್ಷಕ್ಕೆ ಪ್ರಾಯಶಃ ಶಾಲೆಗೆ ಹೋಗೋ ಅಷ್ಟರಲ್ಲಿ ಅವರ ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅನ್ನೋ ಒಂದು ಫೀಡ್ಬ್ಯಾಕ್ ನ ಅವರು ಟೀಚರ್ಸ್ಗೆ ಕೊಟ್ರೆ ಅಲ್ಲಿನಿಂದ ಅವರು ಪಾಠವನ್ನ ಮುಂದುವರೆಸಿದ್ರೆ ಪ್ರಾಯಶಃ ಮಕ್ಕಳಿಗೂ ಒಳ್ಳೇದಾಗಬಹುದು, ಅವ್ರ ಕಲಿಕೆಯಲ್ಲೂ ಹಿಂದೆ ಉಳಿದೇ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಪಾಯಿಂಟ್ ಡಾಕ್ಟರ್ ಪ್ರೀತಿ ಪೈ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಮನೋವೈದ್ಯೆ ಹಲವಾರು ಉಪಯುಕ್ತ ಮಾಹಿತಿಯನ್ನೇ ಕೊಟ್ಟಿದ್ದಾರೆ. ಹಂಗೆ ನೋಡೋಕೆ ನಂಗೆ ಈಗ ಅನಿಸ್ತಾ ಇದೆ ತುಂಬಾ ಜನರ ಮನೆಯಲ್ಲಿ ಈ ಥರದ್ದೆಲ್ಲ ಆಗಿರಬಹುದು, ಅಥವಾ ತುಂಬಾ ಜನ ಇದರಿಂದ ಓವರ್ಕಮ್ ಮಾಡಿರ್ಬೋದು, ಇನ್ಯಾರಿಗೂ ಮೆಸೇಜ್ ಕೊಡಬೇಕು ಅಂತಿರ್ಬೋದು. ಸೊ ನೀವು ಕೂಡ ನೇರವಾಗಿ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಪ್ಲಾಟ್ಫಾರ್ಮ್ ಓಪನ್ ಮಾಡ್ತೀನಿ. ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ತಿದ್ದೀವಿ, ನೇರವಾಗಿ ಫೋನ್ ಮಾಡಿ ಮಾತಾಡಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಕಾಯ್ತೇನೆ. ಆನ್ಲೈನ್ ಸೈಡ್ ಎಫೆಕ್ಟ್. 1 ವರ್ಷದಿಂದ ಮಕ್ಕಳು ಆನ್ಲೈನ್ನಲ್ಲೇ ಕಲಿತಿದ್ದಾರೆ. ಅವರ ಬುದ್ಧಿಶಕ್ತಿ ಹೇಗಿದೆ, ಗ್ರಾಸ್ಪಿಂಗ್ ಪವರ್ ಹೇಗಿದೆ, ಹೇಗೆ ಅವರು ತಿಳ್ಕೊಂಡಿದ್ದಾರೆ ಎಲ್ಲದ್ರ ಬಗ್ಗೆ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದವರು ದೊಡ್ಡ ಮಟ್ಟದ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ ಜನವರಿ 2021ರಂದು. ಆಗ ಒಂದಷ್ಟು ಮಾಹಿತಿಗಳು ಹೊರಗೆ ಬಂದಿದೆ, ಅದಕ್ಕೆ ಪರಿಹಾರ ಕೂಡ ಕೊಟ್ಟಿದ್ದಾರೆ. ಶಾಲೆಗಳು ಮತ್ತೆ ರೀಓಪನ್ ಆದಾಗ ಯಾವುದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಮಕ್ಕಳಿಗೆ ಅವರ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕೊಡಬೇಕು, ಹಿಂದಿನ ತರಗತಿಯ ಪಠ್ಯಗಳನ್ನು ಹೇಗೆ ಒತ್ತು ಕೊಟ್ಟು ಅವ್ರಿಗೆ ಅರ್ಥೈಸುವ ಹಾಗೆ ಹೇಳಬೇಕು, ಯಾವುದು ಮರೆತು ಬಿಟ್ಟಿದ್ದಾರೋ ಆ ವಿಚಾರಗಳನ್ನು ಮರುಕಳಿಸುವಂಥ ಪ್ರಯತ್ನವನ್ನು ಯಾವ್ಯಾವ ಆ್ಯಂಗಲಲ್ಲಿ ಮಾಡಬೇಕು. ಸೊ ಹೀಗೆ ಹಲವಾರು ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಮಾತಾಡೋದಕ್ಕೆ ಸಾರ್ವಜನಿಕರಲ್ಲಿ ಮಧುಕರ್ ಅರಸೀಕೆರೆಯಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಮಧುಕರ್ ಸರ್. ನಮಸ್ತೆ ಸರ್. ನಿಮ್ಮನೆ ಮಕ್ಕಳು ಓದ್ತಿದ್ದಾರೆ ಆನ್ಲೈನ್ನಲ್ಲಿ? ಸರ್ ಆನ್ಲೈನ್ ಎಲ್ಲಿ ಸರ್? ಅಲ್ಲ, ಆನ್ಲೈನಲ್ಲಿ ಓದ್ತಿದಾರಾ ಅಂದೆ? ಅಲ್ಲ, ಓದ್ತಾ ಇದಾರೆ. ಇಲ್ಲ, ಈಗ ರೆಗ್ಯುಲರ್ ಕ್ಲಾಸಸ್ ಎಲ್ಲ ಕಮೆನ್ಸ್ ಆಗಿದೆಯಲ್ಲ. ದೊಡ್ಡ ಮಕ್ಕಳಾ? ಹೌದೌದು. ಹೆಂಗಿತ್ತು 1 ವರ್ಷ ಮನೇಲೆ ಕಲಿತಿರ್ಬೇಕಾದ್ರೆ? ಹೆಂಗಿತ್ತು ಅವ್ರದ್ದು ಮನಸ್ಥಿತಿ? ಸರ್ ಪರಿಸ್ಥಿತಿ ಚೆನ್ನಾಗಿದ್ರು ಹೇಗಾಗಿದೆ ಅಂದ್ರೆ, ಈಗ ಈ ಪವರ್ಟಿ ಬಿಲೋ ಲೆವೆಲ್ ಏನಾಗಿದೆ ಅವ್ರು ಚೆನ್ನಾಗಿದ್ದಾರೆ, ಮತ್ತೆ ಹೈ ಲೆವೆಲ್ ಅವರು ಚೆನ್ನಾಗಿದ್ದಾರೆ, ಮತ್ತೆ ನಾವು ಮಿಡಲ್ ಕ್ಲಾಸಸ್ ಅಲ್ಲ ಸರ್, ನಾವು ಸಫರ್ ಪಡ್ತಾ ಇದೀವಿ. ಅದ್ ಹೆಂಗದು ಲಾಜಿಕ್? ಏನದು ಲಾಜಿಕ್ ಅಂದ್ರೆ ಸರ್, ನಮ್ಗೆ ಅರ್ನಿಂಗ್ಸ್ ಹೆಂಗಿರುತ್ತೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಲ್ವಾ? ಅಲ್ಲಲ್ಲ, ನಾನು ಅದ್ರ ಬಗ್ಗೆ ಕೇಳ್ತಿಲ್ಲ. ಮಕ್ಕಳು ಮನೆಯಲ್ಲೇ ಕೂತು ಓದ್ತಾ ಇರ್ತಾರಲ್ಲ, ಒಂದು ಸರ್ವೆ ರಿಪೋರ್ಟ್ ಬಂದಿದೆ, ಮನೆಯಲ್ಲೇ ಕೂತಿದ್ದಾಗ ಶಾಲೆಗೆ ಹೋಗಿ ಕಲಿಯೋದು ಬೇರೆ, ಮನೇಲಿ ಕಲಿಯೋದು ಬೇರೆ. ಅವಾಗ ಒಂದಷ್ಟು ಮರ್ತು ಬಿಡ್ತಾರೆ, ತುಂಬಾ ನೆನ್ಪಿಟ್ಕೊಳಕ್ ಆಗಲ್ಲ. ಆ ಥರದ್ದೆಲ್ಲ ಒಂದು ಸರ್ವೆ ಮಾಡಿದ್ದಾರೆ. ಮಕ್ಕಳಿಗೆ ಹಾಗಾಗಿದೆ ಅಂತ ಅನ್ಸುತ್ತಾ ನಿಮಗೆ ಅಂತ ಕೇಳ್ತಿದ್ದೀನಿ. ಖಂಡಿತ ಸರ್, ಖಂಡಿತ 100% ಸರ್. 100%. ಏನಾಗುತ್ತೆ ಅಂತ ಹೇಳಿ ಸರ್, ನಾವು ಮೊಬೈಲ್ ನ ಮಕ್ಳಿಗೆ ಕೊಡಬಾರ್ದು ಅಂತ ಹೇಳ್ತಿದೀವಲ್ವಾ? ಎಲ್ಲ ಕಡೆ ಮೊಬೈಲ್ ಅಲ್ಲೇ ಅವ್ರು ನೋಡ್ಕೊಂಡು ಎಲ್ಲ ಏನೆಲ್ಲ ಮಾಡೋದು ಸರ್. ಈಗ ನೋಡಿ, ಶಿಕ್ಷಣ ಪದ್ಧತಿ ಹೆಂಗಿದೆ ಅಂತಂದ್ರೆ, ಅದು ಶಿಕ್ಷಣ ಪದ್ಧತಿನೇ ಬೇರೆ. ಅದನ್ನ ನಾವು ಈಗಿನ ಶಿಕ್ಷಣ ಪದ್ಧತಿಗೆ ನಾವು ಅದನ್ನ ಅನ್ವಯಿಸಕ್ಕೆ ಆಗಲ್ಲ ಸರ್, ಆ ರೀತಿ ಇದೆ. ಓಕೆ. ನನ್ಗೆ ಯಾರೋ ಒಬ್ರು ಹೇಳ್ತಿದ್ರು ಗೊತ್ತಿರೋರು, ಅವ್ರ ಮನೆ ಮಗು ಅಂದ್ರೆ ಒಂದು 4ನೇ ಕ್ಲಾಸ್ 3ನೇ ಕ್ಲಾಸ್ ಅನ್ಸುತ್ತೆ, 5+9 ಎಷ್ಟು ಅಂದ್ರೆ ಅಲ್ಲೇ ಲ್ಯಾಪ್ಟಾಪ್ ಅಲ್ಲಿ ಆ ಕ್ಯಾಲ್ಕುಲೇಟರ್ ಓಪನ್ ಮಾಡಿ 5+9 ಹೇಳ್ಬಿಡ್ತು. ಮೊದಲೆಲ್ಲ 5+9 ಅಂದ್ರೆ ಕೈಯಲ್ಲೋ ಅಥವಾ ಹಾಗೆ ಸ್ಮರಣ ಶಕ್ತಿಯಲ್ಲೋ ಲೆಕ್ಕಾಚಾರ ಮಾಡ್ತಿದ್ರು ಅಂತ ಹೇಳ್ತಾ ಇದ್ರು. ಎನಿವೆ, ಥ್ಯಾಂಕ್ ಯು ಮಧುಕರ್ ಅವರೇ ದೂರವಾಣಿಯಲ್ಲಿ ಮಾತಾಡಿದ್ದಕ್ಕೆ. ಬೆಂಗಳೂರಿಂದ ಮಮತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಮತಾ ನಮಸ್ಕಾರ. ನಮಸ್ಕಾರ ಸರ್. ಆನ್ಲೈನ್ ಓದೋ ಮಕ್ಕಳಿದ್ದಾರಾ ಮನೇಲಿ? ಇದಾರೆ ಸರ್. ಒಬ್ಳು 7th, ಇನ್ನೊಬ್ಬ ಫಸ್ಟ್ ಸ್ಟ್ಯಾಂಡರ್ಡ್. ಅಯ್ಯೋ ಶಿವನೇ, ಹೆಂಗ್ ಕಲಿತಾ ಇದ್ದಾನೆ ಅವನು? ಸರ್ ಅಂದ್ರೆ ಆನ್ಲೈನ್ ಕ್ಲಾಸ್ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಒಂದು ನಾವು ಹೇಳ್ಕೊಡಕ್ಕೂ ಕೂಡ ನಾವು ಜಾಸ್ತಿ ಓದಿದ್ರೆ ಚೆನ್ನಾಗಿ ಹೇಳ್ಕೊಡ್ಬೋದು ಮಕ್ಕಳಿಗೆ. ತುಂಬಾ ತೊಂದರೆ ಆಗ್ತಾ ಇದೆ. ಆಕ್ಚುಲಿ ಆನ್ಲೈನ್ ಕ್ಲಾಸ್ ಸರಿ ಅಲ್ಲ ಅಂತ ನನ್ ಪ್ರಕಾರ ಸರ್. ದೊಡ್ಡೋಳು ಓಕೆನಾ? ಚೆನ್ನಾಗಿ ಕಲಿತಾ ಇದ್ದಾಳ? ದೊಡ್ಡ ಪರವಾಗಿಲ್ಲ, ಅವಳದು ಓದ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ, ಮಾಡ್ತಾ ಇದ್ದಾಳೆ. ಅಲ್ಲ, ಹೆಂಗ್ ಅನ್ಸುತ್ತೆ? ಯಾವ್ದಾದ್ರು ಹಿಂದಿನ ಕ್ಲಾಸ್ ಏನಾದ್ರು ಕೇಳಿದ್ರೆ ಹೇಳ್ತಾರ ಚೆನ್ನಾಗಿ ಹೋಗ್ಲಿ? ಇಲ್ಲ ಸರ್, ಇಲ್ಲ. ಅಮ್ಮ ಮರ್ತ್ಬಿಟ್ಟಿದೀನಿ, ಗೊತ್ತಾಗ್ತಿಲ್ಲ, ಸ್ಕೂಲ್ಗೆ ಹೋದಾಗ ರಿವಿಷನ್ ಆಗ್ತಾ ಇತ್ತು, ಇಲ್ಲ ಅದಾಗ್ತಿಲ್ಲ, ಆ ತರದೆಲ್ಲ ಸಮಸ್ಯೆ ಇದೆ ಸರ್, ಪ್ರಾಬ್ಲಮ್ ಇದೆ. ಆ ಕಾರಣಕ್ಕೋಸ್ಕರ ನಾನು ಮತ್ತೆ ಹಿಂದಿನ ಕ್ಲಾಸ್ಗೆ ಕೂರ್ಸೋಣ ಅಂತ ಒಂದು ನನ್ನ ಅಲ್ಲಿ ಪಾಠ ಕೇಳಿ
ಕ್ಲಾಸ್ ಅಲ್ಲಿ ಕೇಳಿ ಬರೆಯೋದು ಒಂದ್ ರೀತಿ ಬೇರೆ ತರ ಇದೆ. ಆನ್ಲೈನ್ ಕ್ಲಾಸ್ ಅಲ್ಲಿ ಮಾಡಿ ಅದು ಬರೆಯೋ ತರ ಅವ್ರದ್ದು ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಸರ್. ಕರೆಕ್ಟು. ಯಾವುದೋ ಸಡನ್ ಆಗಿ ಕೇಳಿದ್ರೆ ತಕ್ಷಣ ಜ್ಞಾಪಕ ಆಗಲ್ಲ. ಆಗಲ್ಲ ಸರ್. ಅಟ್ಲೀಸ್ಟ್ ಸ್ಕೂಲ್ಗೆ ಹೋಗ್ತಿದ್ರೆ ಅವೆಲ್ಲ ಜೊತೆಗಿರ್ತಿತ್ತು, ಯಾವಾಗ್ಲೂ ಯಾರೋ ಹೇಳ್ದಾಗ ನೆನಪಿಸ್ಕೊಂಡು ಹೇಳ್ತಿದ್ರು. ಇನ್ನು ಆಟ ಅಂತೂ ಇಲ್ವೇ ಇಲ್ಲ. ಇಲ್ಲ ಸರ್, ಮೊಬೈಲ್ ಇದರಿಂದ ಮೊಬೈಲ್ ಎಡಿಟ್ ಜಾಸ್ತಿ ಆಗೋಗಿದೆ, ಮೊಬೈಲ್ ಗೇಮ್ ಜಾಸ್ತಿ ಆಗೋಗಿದೆ. ಮೊಬೈಲ್ ಹಿಡ್ಕೊಂಡ್ ಕೂತಿರ್ತೆ, ಎಷ್ಟು ಹೇಳಿದ್ರು ಕೇಳಲ್ಲ. ಹೇಳಿದ್ರೆ ಹೊರಗಡೆನೂ ಕಳ್ಸಲ್ಲ, ಮನೇಲಿ ಸುಮ್ನೆ ಓದು ಅಂತೀರಾ, ಒಂಚೂರು ಎಂಟರ್ಟೈನ್ಮೆಂಟ್ ಬೇಡವಾ ಅಂತಾರೆ. ಹೌದು ಮಮತಾ ಅವರೇ, ನಿಮ್ಮ ಮನೇಲಲ್ಲ ನಮ್ಮ ಮನೇಲೂ ಇದೆ ಕತೆ. ಹೌದು ಸರ್. ಎಲ್ಲರ ಮನೇಲೂ ಹಂಗೆ ಇರುತ್ತೆ, ಹಂಗ್ ನೋಡಕ್ ಹೋದ್ರೆ. ತುಂಬಾ ಒತ್ತಾಯ ಕೂಡ ಮಾಡ್ತಾ ಇಲ್ಲ, ಆದ್ರೆ ಸ್ಕೂಲಿಂದ ಪ್ರೆಷರ್ ಬರ್ತಾ ಇದೆ. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿಸಿ, ಹೋಮ್ವರ್ಕ್ ಸಬ್ಮಿಟ್ ಮಾಡಿ, ಅದ್ ಸಬ್ಮಿಟ್ ಮಾಡಿ ಅಂತೆಲ್ಲ ಇದ್ ಮಾಡ್ತಾ ಇದಾರೆ. ನಾನು ಅವ್ರಿಗೆ ಏಕ್ದಮ್ ಹೇಳೇ ಬಿಟ್ಟೆ, ನಾನು ಅದೇ ಕ್ಲಾಸ್ಗೆ ಕೂರಿಸಿ ಮತ್ತೆ ಓದಿಸ್ತೀನಿ, ನಾನು ಮುಂದಕ್ಕೆ ಕಳ್ಸಿದ್ರೆ ತುಂಬಾ ಪ್ರಾಬ್ಲಮ್ ಅನ್ಭವಿಸ್ತಾರೆ ಸರ್ ಅವರು. ಬಟ್ ಅವ್ರು ಆನ್ಲೈನ್ ಹೇಳ್ಕೊಡೋದು, ಮಕ್ಕಳು ಆ ಹೋಮ್ವರ್ಕ್ ಮಾಡೋದು, ಪ್ರತಿನಿತ್ಯ ಅಭ್ಯಾಸ ಮಾಡೋದೆಲ್ಲ ನಡೀತಿದೆಯಾ ಇಲ್ವಾ? ಇಲ್ಲ ಸರ್, ನಾವು ಕೂರ್ಸಿದ್ರೆ ಅವ್ರಿಗೆ ಕೂರೋಷ್ಟು ಅವ್ರಿಗೆ ಇದಿಲ್ಲ. ಅದ್ರ ಮುಂದೆ ಕೂರ್ಲಿಕ್ಕೆ ಆಗ್ಲಿ ಬರೆಯೋದಾಗ್ಲಿ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ. ಎಷ್ಟೊತ್ತು ಕೂತ್ಕೋತಾರೆ ಸರ್? ಕೂತ್ಕೊಳ್ಳೋದೇ ಇಲ್ಲ ಅಂತಾರೆ ಸರ್. ಎಷ್ಟೊತ್ತು ಕೂತ್ಕೋತಾರೆ ಅನ್ನೋದಕ್ಕಿಂತ ಆನ್ಲೈನ್ ಕ್ಲಾಸ್ ಅಂದ್ರೆ ಅಮ್ಮ ಆನ್ಲೈನ್ ಕ್ಲಾಸ್ ಬೇಡ ಹೋಗಮ್ಮ ಅಂತವೆ. ಹಂಗ ದೊಡ್ಡವರೇ ಹಂಗೆ ಹೇಳಕ್ ಶುರು ಮಾಡ್ಬಿಟ್ರಿ. 7ನೇ ಕ್ಲಾಸ್ ಅವ್ರೆ ವಾರಕ್ಕೊಂದು 2 ದಿನ ಇರುತ್ತಾ? ಇರುತ್ತೆ ಸರ್. ನೋಡಿ, ಹಿಂಗಾಗೋಯ್ತು. ಸೊ ಈ ನೆಕ್ಸ್ಟ್ ರೆಡಿ ಮಾಡ್ಬೇಕು ಮಗಳನ್ನ ನೀವು, ಮಗನ್ನು ಕೂಡ. ಇನ್ನೇನ್ ಸ್ಕೂಲ್ ಓಪನ್ ಆದಾಗ ಡೈಲಿ ಇಲ್ಲ, ಯಾರೋ ಹೇಳ್ತಿದ್ರು, ಡಾಕ್ಟರ್ ಹೇಳ್ತಾ ಇದ್ರು, ಮನೇಲಿ ಒಂದು ಟೈಮ್ ಟೇಬಲ್ ಹಾಕಿ ನೀವು ಮಕ್ಳು ಹಿಂಗೆ ಇರಬೇಕು ಅಂತ ರೂಢಿ ಮಾಡಿದ್ರಷ್ಟೇ ನೆಕ್ಸ್ಟ್ ಕ್ಲಾಸ್ಗೆ ಹೋದ್ರೆ ಸರಿ ಹೋಗ್ತಾರೆ, ಇಲ್ಲಾಂದ್ರೆ ಕಷ್ಟ ಆಗೋಗುತ್ತೆ. ಮಮತಾ ಅವರೇ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ. ಮಕ್ಕಳು 1 ವರ್ಷಗಳಿಂದ ಮನೆಯಲ್ಲೇ ಕೂತು ಪಾಠ ಕೇಳ್ತಿದ್ದಾರೆ, ಆದರೆ ಅವರಿಗೆ ತಿಳಿದುಕೊಳ್ಳುವ ಪರಿ ಮತ್ತು ನೆನಪಿನ ಶಕ್ತಿ ಎಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಿದೆ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್, ಗಣಿತ ಅಭ್ಯಾಸದಲ್ಲಿ ಮತ್ತು ನೆನಪಿಟ್ಟುಕೊಳ್ಳುವಲ್ಲಿ ಸಂಖ್ಯೆಗಳನ್ನು ಭಾಳ ಒದ್ದಾಡ್ತಿದ್ದಾರೆ ಮಕ್ಕಳು ಅಂತ. ಇದು ಒಂದು ರಿಪೋರ್ಟ್ ಬಂತು, ಅದು ಅಜೀಂ ಪ್ರೇಮ್ಸಿ ವಿಶ್ವವಿದ್ಯಾಲಯದವರು ನಡೆಸಂಥ ಸರ್ವೆ. ಆ ಸರ್ವೆನಲ್ಲಿ ಬಹಿರಂಗವಾದಂಥ ಅಂಶ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಿರಣ್ ಬೆಟ್ಟಗೇರಿ ದೂರವಾಣಿ ಸಂಪರ್ಕದಲ್ಲಿದೆ. ನಮಸ್ಕಾರ ಕಿರಣ್. ನಮಸ್ಕಾರ ಸರ್. ನಿಮ್ಮನೇಲೂ ಆನ್ಲೈನ್ ಕಲಿತಿರೋ ಮಕ್ಕಳಿದಾರಾ? ನಮ್ಮ ಮನೇಲಿಲ್ಲ, ನಮ್ಮ ಊರಿನಲ್ಲಿ ಇದ್ದಾರೆ ಹುಡುಗರು. ಹೇಗಿದೆ ಅವರ ಕಲಿಯುವಿಕೆ ಅಂತ ಹೇಳಿದ್ರೆ, ಆನ್ಲೈನ್ ಕ್ಲಾಸ್ ಅಂದ್ರೆ ಸಿಟಿಗೆ ಮಾತ್ರ ಸೀಮಿತ. ಅದು ಯಾಕೆ? ನಮ್ಮ ಹಳ್ಳಿಗಳಲ್ಲಿ 2G ನೆಟ್ವರ್ಕ್ ಬಿಟ್ರೆ 4G ನೆಟ್ವರ್ಕ್ ಸಿಗೋದಿಲ್ಲ. ಯಾಕಂದ್ರೆ ನೆಟ್ವರ್ಕ್ ಬೇಕು ಅಂದ್ರೆ 4G ನೆಟ್ವರ್ಕ್ ಇರಬೇಕು ಆನ್ಲೈನ್ ಕ್ಲಾಸಿಗೆ. ಮತ್ತೆ ರೆಕಾರ್ಡ್ ಮಾಡೆಲ್ಲ ಕಳಿಸ್ತಾರಂತೆ. ರೆಕಾರ್ಡ್ ಮಾಡಿ ವಾಟ್ಸ್ಆಪ್ ಸೆಂಡ್ ಮಾಡ್ತಾರೆ. ಓಕೆ, ಅದೆಲ್ಲ ನೋಡಿ ಕೇಳಿ ತಿಳ್ಕೊಂಡ್ರೆ ಮಕ್ಕಳು ಕಲಿಯೋಕ್ ಸಾಧ್ಯ ಆಗ್ತಿದ್ಯಾ? ಹೇಗಿದೆ? ಯಾವ್ದೇ ಕಾರಣಕ್ಕೂ ಇಲ್ಲ ಸರ್. ಯಾಕಂತ ಹೇಳಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಕೇಳೋ ಅಂತ ವಿಷಯಗಳ ಬೇರೆ. ಇಲ್ಲಿ ನಾವು ಆನ್ಲೈನ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಅರ್ಧ ಕ್ಲಾಸ್ ಮಾತ್ರ ಕೇಳಕ್ ಸಾಧ್ಯ. ಒಂದು ಫುಲ್ ಸಿಲೆಬಸ್ ಏನಿದೆ ಅದ್ರಲ್ಲಿ ಅರ್ಧ ಕ್ಲಾಸ್ ಕೂಡ ನಮಗೆ ಕೇಳೋದಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಕಿರಣ್, ಮಕ್ಕಳು ಯಾವ್ದೋ ಕೇಳಿಸ್ಕೊಂಡಾಗ ಕ್ವಶನ್ಗಳು ರೈಸ್ ಆಗ್ತಿರುತ್ತೆ, ಆನ್ಸರ್ ಎಲ್ಲಿಂದ ಸಿಗುತ್ತೆ ಇಮಿಡಿಯೇಟ್ ಆಗಿ? ಆನ್ಸರ್ ಇಮಿಡಿಯೇಟ್ ಆಗಿ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಸರ್. ಆ ತರ ಆನ್ಸರ್ ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡಿದ ಕೂಡಲೇ ಸಿಗುತ್ತೆ. ಅದರಿಂದ ಮಕ್ಕಳಿಗಾಗ್ಲಿ ಮತ್ತೆ ಶಿಕ್ಷಕರಿಗಾಗ್ಲಿ ಇವ್ರು ಕಲಿತಿದ್ದಾರೆ ಅಥವಾ ನಮ್ಮ ಪೋಷಕರಿಗಾಗ್ಲಿ ಸಹ ಕಲಿತಿದ್ದಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ, ಅಂಕಿಗಳನ್ನ ನೆನ್ಪಿಟ್ಕೊಳ್ಳೋದು, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರ ಮಕ್ಕಳಿಗೆ ಬಹಳ ಕಷ್ಟ ಆಗಿದೆ ಅಂತ ಸರ್ವೆ ಹೇಳ್ತಾ ಇದೆ. ಹೌದು ಅಂತೀರಾ? ಹೌದೌದು. ಯಾಕೆಂತ ಹೇಳಿದ್ರೆ, ನಮ್ಮ ಏನು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಎಲ್ಲ ನಾವೇ ಕ್ಯಾಲ್ಕುಲೇಷನ್ ಆಗ್ತಾ ಇದ್ವಿ. ಹೌದು. ಈಗ ಏನಾಗಿದೆ ಅಂತ ಹೇಳಿ ಪಕ್ಕದಲ್ಲೇ ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ತಾರೆ. ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳೋದ್ರಿಂದ ನಮ್ ಜ್ಞಾಪಕ ಶಕ್ತಿ ಹಾಳಾಗುತ್ತೆ ಹೊರತು ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗಲ್ಲ. ಈ 2 ಅಂಕಿ ಕೂಡುವಿಕೆ ಬರ್ತಿಲ್ಲ ಅಂತ ಒಂದು ರಿಪೋರ್ಟ್ ಬಂದಿತ್ತು. ಅಂದ್ರೆ 37 + 12 ಎಷ್ಟು ಅಂದ್ರೆ ಯೋಚನೆ ಮಾಡ್ತಾರೆ ತುಂಬಾ, ಅವ್ರಿಗೆ ಗೊತ್ತಾಗ್ತಿಲ್ಲ ಸಡನ್ ಆಗಿ ಅಂತ. ಹೌದೌದು. ಯಾಕಂತ ಹೇಳಿದ್ರೆ, ಈಗ ನಾವು ಡೈರೆಕ್ಟ್ ಆಗಿ ಕೇಳೋಂತ ಪಾಠದ ಏನಾಗತ್ತೆ ಅಂದ್ರೆ, ನಾವು ಇನ್ನೊಬ್ಬರ ಜೊತೆ ಕೇಳಿ ಹೇಳಕ್ ಸಾಧ್ಯ ಆಗಲ್ಲ. ನಾವೇ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಆನ್ಲೈನ್ ಕ್ಲಾಸ್ ಏನಾಗುತ್ತೆ ಅಂತ ಹೇಳಿ, ಅಷ್ಟೊತ್ತಿಗೆ ಇನ್ನೊಬ್ರು ಯಾರು ಆನ್ಲೈನ್ ಕ್ಲಾಸ್ ಇರ್ತಾರೆ, ಅವ್ರ ಆನ್ಸರ್ ಹೇಳ್ಬಿಡ್ತಾರೆ. ಕರೆಕ್ಟ್, ಪಾಯಿಂಟ್. ಅದರಿಂದಾಗಿ ನಾವು ಕಲಿಯೋದಕ್ಕೆ ಸಾಧ್ಯ. ಅದೇ ಕ್ಲಾಸ್ ಅಲ್ಲ ಆದ್ರೆ ಎದ್ ನಿಲ್ಸ್ಬಿಟ್ಟು ಕೇಳ್ತಾರೆ, ಓ ನೀನ್ ಹೇಳಪ್ಪ, ನೀನ್ ಎದ್ಬಿಟ್ಟು ಹೇಳು. ನಾವು ಅದನ್ನ ಯೋಚನೆ ಮಾಡ್ತೀವಿ. ಈ ಆನ್ಲೈನ್ ಕ್ಲಾಸ್ ಏನಾಗುತ್ತೆ ಅಂತ ಹೇಳಿದ್ರೆ, 10 ಜನ ಹುಡುಗರು ಕೂತಿರ್ತಾರೆ, 10 ಜನ ಒಬ್ರು ಯಾರೋ ಹೇಳ್ಬಿಡ್ತಾರೆ, ಇಷ್ಟು ಅಂದ್ರೆ ಎಷ್ಟು ಹೇಳ್ಬಿಡ್ತಾರೆ. ಅವಾಗ ನಾವು ಕಲಿಯೋದಕ್ಕೆ ಹೇಗೆ ಸಾಧ್ಯ? ಈಗ ನೆಕ್ಸ್ಟ್ ಶಾಲೆಗಳಂತೂ ಮುಂದಿನ ವರ್ಷದಿಂದ ಶುರುವಾಗಿ ಆಗುತ್ತೆ, ಎಲ್ಲರಿಗೂ ಅನುಮಾನ ಇಲ್ಲ. ಸೊ ಈಗ ಮಕ್ಕಳನ್ನ ರೆಡಿ ಮಾಡಬೇಕು. ಸೊ ಹಾಗಾಗಿ ಪೇರೆಂಟ್ಸ್ಗಳು ಒಂದಷ್ಟು ಟೈಮ್ ಟೇಬಲ್ ಹಾಕಬೇಕು, ಮಕ್ಕಳಿಗೆ ಮನೆಯಲ್ಲೇ ಅದನ್ನ ಅಭ್ಯಾಸ ಮಾಡಿಸ್ಬೇಕು. ಅದೆಲ್ಲ ನಡಿಬೇಕು ಇನ್ನು ಮುಂದೆ ಅನ್ಸುತ್ತೆ ಅಲ್ವಾ?
ಮನೇಲಿ ಹೇಳ್ಕೊಡೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿದ್ರೆ ಮನೇಲಿ ಯಾರು ಪೇರೆಂಟ್ಸ್ ಮನೇಲಿ ಎಜುಕೇಟೆಡ್ ಇದ್ರೆ ಅವ್ರಿಗೆ ಹೇಳ್ಕೊಡೋದಕ್ಕೆ ಸಾಧ್ಯ. ಅವ್ರ ಮನೇಲೆ ಪೇರೆಂಟ್ಸ್ ಗಳಿಗೆ ಎಜುಕೇಶನ್ ಇರೋದಿಲ್ಲ, ಅವ್ರು ಹೇಗೆ ಹೇಳ್ಕೊಡಕ್ ಸಾಧ್ಯ? ಹೇಗೆ ಕ್ಲಾಸ್ ಅಲ್ಲಿ ಹೋಗಿ ಹೇಳ್ಕೊಡ್ಬೇಕಾಗತ್ತೆ, ಕ್ಲಾಸ್ ಅಲ್ಲಿ ಟೀಚರ್ಸ್ ಹೇಳ್ಕೊಟ್ಟಿದ್ರೆ ಕಲಿಬೇಕಾಗತ್ತೆ ಮಕ್ಕಳು. ಜೊತೆ ಪಾಠ ಹೇಳ್ಕೊಡಕ್ಕಾಗತ್ತೆ. ಜೊತೆ ಕಿರಣ್ ಪಾಠ ಅಷ್ಟೇ ಅಲ್ವಲ್ಲ, ಅವ್ರದ್ದೊಂದು ಆಟ ಇತ್ತು, ಅವ್ರದ್ದೊಂದು ಸಾಂಸ್ಕೃತಿಕ ಚಟುವಟಿಕೆ ಇತ್ತು, ಕ್ರೀಡೆ ಇತ್ತು, ಅದೆಲ್ಲ ಮಿಸ್ ಅಲ್ವಾ? ಎಲ್ಲೋ ಒಂದಷ್ಟು ಮಕ್ಕಳಿಗೆ ಅದೊಂದು ಖುಷಿನೇ ಇರಲ್ಲ ಹಂಗ್ ನೋಡಕ್ ಹೋದ್ರೆ. ಹೌದೌದು, ಪ್ರತಿಭಾ ಕಾರಂಜಿ ಮಾಡ್ತಾ ಇದ್ರು, ಸ್ಪೋರ್ಟ್ಸ್ ಗಳು ಮಾಡ್ತಾ ಇದ್ರು, ಎಲ್ಲರನ್ನ ಅವ್ರು ಮೀಟ್ ಆಗ್ತಾ ಇದ್ರು. ನನ್ನಲ್ಲಿ ಏನ್ ಕಮ್ಮಿ ಇದೆ, ನನ್ನಲ್ಲಿ ಏನ್ ಕೊರತೆ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು ಅವರಿಗೆ. ನಾನು ಏನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದು. ಅದೆಲ್ಲ ಸಾಧ್ಯನೇ ಆಗಲ್ಲ. ಒಬ್ಬ ಸಾರ್ವಜನಿಕರಾಗಿ ನೀವು ಇಲ್ಲ ಸರ್ ನೆಕ್ಸ್ಟ್ ಈಗ ಓಪನ್ ಆದಾಗ ಟೀಚರ್ಸ್ ಮತ್ತು ಶಿಕ್ಷಣ ಸಂಸ್ಥೆ ಹೀಗೆ ಮಾಡಬೇಕು ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ? ಯಾಕಂತ ಹೇಳಿದ್ರೆ ಈಗ ಅರ್ಧ ವರ್ಷ ಮುಗಿದೋಗಿದೆ. ಅಲ್ಲ, ಈ ಇಯರ್ ಮುಗೀತಲ್ಲ, ಅಕಾಡೆಮಿಕ್ ಇಯರ್. ಹೌದೌದು, ಇನ್ನೇನು ಫೆಬ್ರವರಿ ಆದ್ಮೇಲೆ ಮಾಮೂಲಿಗೆ ಮಾರ್ಚ್ ಮುಗೀತಿತ್ತು, ಏಪ್ರಿಲ್ ಮೇ ಜೂನ್ ಎಲ್ಲ ರಜಾ ತಾನೆ, ಏಪ್ರಿಲ್ ಮೇ. ಹೌದೌದು. ಹಾ, ಸೊ ಏನಾಗ್ಬೇಕು? ಜೂನ್ ಇಂದ ಶುರು ಆದಾಗ ಹೆಂಗಿರ್ಬೇಕು ಅನ್ಸುತ್ತೆ ನಿಮ್ಗೆ? ಜೂನ್ ಇಂದ ಶುರುವಾದಾಗ ಹಳೆಯ ಸಿಲೆಬಸ್ ನ ಅವ್ರಿಗೆ ಪುನರ್ಮನನ ಮಾಡ್ಬೇಕು. ಯಾಕಂದ್ರೆ 3ನೇ ಕ್ಲಾಸ್ ಒಬ್ಬ ವಿದ್ಯಾರ್ಥಿಗೆ ಈ ವರ್ಷ 3ನೇ ಕ್ಲಾಸ್ ಇದ್ದಾನೆ ಅಂತ ಹೇಳಿದ್ರೆ 3ನೇ ಕ್ಲಾಸ್ ಸಿಲೆಬಸ್ ನ ನಮಗೆ 4ನೇ ಕ್ಲಾಸ್ ಪಾಸ್ ಮಾಡಿದ್ರು ಸಹ ಅವ್ರಿಗೆ ಪುನರ್ಮನನ ಮಾಡ್ಬೇಕು. ಹೋದ ವರ್ಷ ಈ ತರ ಸಿಲೆಬಸ್ ಇತ್ತು, ಬೇಕಾದ್ರೆ ಒಂದ್ ತಿಂಗಳು ಚೈನ್ ಲಿಂಕ್ ಇರುತ್ತೆ. ಒಂದ್ ತಿಂಗಳು ಬೇಕಾದ್ರೆ ಇದೇ ಕೆಲಸ ಮಾಡ್ಲಿ ಅಲ್ವಾ? ಹೌದೌದು, 1 ರಿಂದ 2 ತಿಂಗಳು ಇದೇ ಕೆಲಸ ಮಾಡ್ಲಿ. ಯಾಕಂದ್ರೆ ಹೋದ ವರ್ಷನೇ ಇವರಿಗೆ ಪುನರ್ಮನನ ಮಾಡ್ಲಿ. ಅವಾಗ ಒಂಚೂರು ಮಕ್ಕಳಿಗೆ ರೀಕ್ಯಾಪ್ ಆಗುತ್ತೆ. ಮತ್ತೆ ಅದ್ರ ಬಗ್ಗೆ ಲಿಂಕ್ ಸಿಗುತ್ತೆ ಚೆನ್ನಾಗಿ. ಹೌದು, ಅದ್ರ ಲೀಡ್ ನೆಕ್ಸ್ಟ್ ಇಯರ್ಗೆ ಹೋಗುತ್ತೆ ಆಟೋಮೆಟಿಕ್ ಆಗಿ. ಹೌದೌದು, ಲೀಡ್ ಮುಂದಿನ ವರ್ಷಕ್ಕೆ ಹೋಗುತ್ತೆ. ಯಾಕಂದ್ರೆ ನಾವು ಈಗ ಸಡನ್ ಆಗಿ ಕಡುಬೆ ತಿನ್ನಕ್ಕಾಗಲ್ಲ, ಅದನ್ನ ತಂದ್ಬಿಟ್ಟು ದೊಡ್ಡ ಕೊಡುತ್ತಾರೆ ತುರುಕ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಪಾಯಿಂಟ್. ಥ್ಯಾಂಕ್ ಯು ಕಿರಣ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಕಾರವಾರದಿಂದ ಮಂಜುಳಾ ಕರಾವಳಿ ಭಾಗದವರು ಫೋನ್ ಮಾಡಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮನೇಲಿ ಓದ್ತಿದಾರ ಮಕ್ಕಳು ಆನ್ಲೈನ್ಲಿ? ಓದ್ತಿದಾರೆ ಸರ್. ಒಬ್ಬನ 8ನೇ ಕ್ಲಾಸ್, ಒಬ್ಬನ 9ನೇ ಕ್ಲಾಸ್ ಸರ್. ಹೇಗಿದೆ ಅವರ ಅಭ್ಯಾಸದ ಪರಿ? ಅಭ್ಯಾಸ ಏನಂದ್ರೆ ಸರ್, ಅಭ್ಯಾಸ ಅವ್ರದ್ದು ಮೊಬೈಲ್ ಆನ್ಲೈನ್ ಕ್ಲಾಸ್ ಅಂತ ಮೊದ್ಲು ಮಾಡಿದ್ರು ಸರ್, ಅದು ವಿದ್ಯಾಗಮ. ಅದು ಕ್ಲಾಸಿಗೆಲ್ಲ ಹೋದ್ರಂದ್ರೆ ಅಲ್ಲಿ ಏನೋ ಮೊಬೈಲ್ ಹಿಡ್ಕೊಳ್ತಾರ, ಗೇಮ್ ಆಡ್ತಾರೆ ಸರ್, ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ತಿರ್ತಾರೆ. ಮಧ್ಯ ಸ್ಕೂಲ್ಗೂ ಹೋಗಿದ್ರಲ್ಲ ವಿದ್ಯಾಗಮದಲ್ಲಿ? ಹೋಗಿದ್ರು ಸರ್. ಅದು ಹೋದ್ರೇನ ಅವಾಗಿಂದ ಅವರು ಅಲ್ಲಿ ಕ್ಲಾಸ್ ಅಲ್ಲಿ ಕಲಿಸಿದ್ದಷ್ಟೇ ಸರ್, ಮನೇಲಿ ಬಂದು ಬುಕ್ಕೇ ಮುಟ್ಟೋದಿಲ್ಲ ಸರ್. ಸ್ಕೂಲಲ್ಲಿ ಸ್ಟ್ರಿಕ್ಟ್ ಆಗಿಲ್ವಾ? ಮನೇಲಿ ಹೋಮ್ವರ್ಕ್ ಕೊಡಲ್ವಾ? ಇಲ್ಲ ಸರ್, ಮನೇಲಿ ಹೋಮ್ವರ್ಕ್ ಕೊಡ್ತಾರೆ ಸರ್, ಅವ್ರು ಅರ್ಧ ಬರೀತಾರೆ ಸರ್, ಸುಮ್ನೆ ಹೋಗ್ತಾರೆ ಸರ್, ಅಡ್ಡಾಡ್ತಾ ಇರ್ತಾರೆ. ನೀವ್ ಹೇಳಿದ್ರೆ ಏನಂತಾರೆ? ಅಮ್ಮ ಹೇಳಿದ್ರೆ ಏನಂತಾರೆ? ಅಮ್ಮ ಹೇಳಿದ್ರೆ ಅಮ್ಮ ಏನ್ ಕೊಡ್ಲಿಲ್ಲ, ಅದು ಬರ್ದಿದ್ದೀನಿ, ಅಲ್ಲೇ ಬರ್ದಿದ್ದೀನಿ, ಆಯ್ತು ಸರ್ ತೋರಿಸಿದಾರೆ, ಇನ್ನು 8 ದಿನ ಇದೆ ಅಲ್ಲ ಅಂತಿದ್ರು ಅವಾಗ ವಿದ್ಯಾಗಮ ಇದ್ದವಾಗ. ಇಲ್ಲ ಏನೋ ಅದು ಇದು ಹೇಳಿದ್ರೆ ಹೋಗಮ್ಮ ಅಂತ ಮುಂದಕ್ಕೆ ಹೋಯ್ತಾ ಇರೋದು? ಹೋಗ್ತಾರ ಸರ್, ಅದು 2 ಗಂಡ್ ಮಕ್ಳು ಸರ್, ಕೇಳೋದೇ ಇಲ್ಲ ಸರ್ ಆಮೇಲೆ. ಬಟ್ ಈಗ ನೆನ್ಪಿಟ್ಕೊಂಡಿದಾರ ಹೋಗ್ಲಿ, ಇನ್ನೊಂದ್ ಕ್ಲಾಸ್ ಎಲ್ಲ ಒಂದಷ್ಟು ನೆನಪಿರುತ್ತಾ ಅಥವಾ ಮರ್ತು ಬಿಟ್ಟಿದಾರ? ಅಷ್ಟು ನೆನಪೇನ್ ಇಟ್ಕೊಳ್ಳಿಲ್ಲ ಸರ್, ಅವ್ರು ಮ್ಯಾಥ್ಸ್ ಗೀಕ್ಸ್ ಎಲ್ಲ ಈಗ ಬೇಗ ತಲೆಗೆ ಹೋಗಲ್ಲ, ಮೊಬೈಲ್ ತಗೊಂಡು ಚೆಕ್ ಮಾಡ್ತಾರೆ ಸರ್ ಮ್ಯಾಥ್ಸ್ ಎಲ್ಲ. ಕರೆಕ್ಟ್, ಅದೇ ಪಾಯಿಂಟ್. ಈಗ ಮೊದಲೆಲ್ಲ ಕೈಯಲ್ಲೆಲ್ಲ ಸಂಖ್ಯೆ ಹಾಕ್ತಿದ್ವಿ ನಾವುಗಳೆಲ್ಲ, ಇವಾಗ ನೆನ್ಪಿಟ್ಕೋತಿದ್ವಿ, ಈಗ ಅದು ಇಲ್ಲ ಈಗ. ಅದು ಮತ್ತೆ ನಾವು ಶಾಲೆನೂ ಕಲೀಲಿಲ್ಲಲ್ಲ ಸರ್, ಅವ್ರಿಗೆ ಮಕ್ಕಳು ಅವ್ರು ಹೇಳಿದ್ದೆ ನಾವು ನಂಬೇಕಾಗ್ತದೆ ಸರ್, ನಮ್ಗೆ ಜೋರ್ ಮಾಡ್ಬಿಡ್ತಾರೆ ಆಮೇಲೆ. ಟ್ಯೂಷನ್ಗೆಲ್ಲ ಕಳಿಸ್ತಾರ ಜನ ಅಲ್ಲಿ? ಟ್ಯೂಷನ್ಗೆಲ್ಲ ಅಷ್ಟು ಕಳಿಸ್ತಾರ ಸರ್, ಇವ್ ನಮ್ಮ ಮಕ್ಕಳು ಹೋಗಲ್ಲ ಅಂತಾರೆ, ನನ್ಗೆ ಬರ್ತದೆ ಅಂತಾರೆ. ಅಷ್ಟು ಅಭ್ಯಾಸ ಮೊದ್ಲಿಗೆ ಹೋಲಿಸಿದ್ರೆ ಈಗ ಅಭ್ಯಾಸ ತುಂಬಾ ಕಡಿಮೆ ಆಗಿದೆ. ಈಗ ನೆಕ್ಸ್ಟ್ ಮತ್ತೆ ವಾಪಸ್ ಬರ್ಬೇಕಲ್ಲ, ಏನ್ ಮಾಡಿಸ್ತೀರಿ ಈಗ? ಈಗ ವಾಪಸ್ ಬರ್ಬೇಕಂದ್ರೆ ಈಗ ಶಾಲೆಯಲ್ಲೇನೆ ಸ್ವಲ್ಪ ಸರಿಯಾಗಿ ಅವ್ರಿಗೆಲ್ಲ ಇದು ಇಂಪ್ರೂವ್ಮೆಂಟ್ ಮಾಡ್ಬೇಕು ಸರ್. ಆನ್ಲೈನ್ ಕ್ಲಾಸ್ ಬಂದ್ ಮಾಡ್ಬೇಕಂತ, ಅದೇನು ಇಡ್ಲೇಬಾರ್ದು, ಮೆಸೇಜ್ ಎಲ್ಲ ಹಾಕ್ತಾರಲ್ಲ ಅದೆಲ್ಲ ಬಂದ್ ಮಾಡ್ಬೇಕು, ಕ್ಲಾಸ್ ಅಲ್ಲೇ ಕಲಿಸ್ಬೇಕು ಸರ್ ಅಂತ ನಮ್ಮ ಅಭಿಪ್ರಾಯ. ಈಗ ಜೂನಿಂದಂತೂ ಎಲ್ಲರಿಗೂ ಕ್ಲಾಸ್ಗಳು ಶುರು ಆಗೇ ಆಗುತ್ತೆ ನನ್ನ ಪ್ರಕಾರ. ಅಟ್ಲೀಸ್ಟ್ ಮನೇಲಿ ಈಗ ಒಂದಷ್ಟು ನೀವು ಟೈಮ್ ಟೇಬಲ್ ಹಾಕಿ, ನೀವು ಓದ್ಕೋಬೇಕು ಅಂತಿಲ್ಲ, ನೋಡಪ್ಪ ಬೆಳಗ್ಗೆ ಇಷ್ಟು ಗಂಟೆ ಓದಬೇಕು, ಇಷ್ಟು ಗಂಟೆ ನಿಂದು ಊಟ ತಿಂಡಿ, ಆ ಥರದೇ ಒಂದಷ್ಟು ಟೈಮ್ ಟೇಬಲ್ ಹಾಕಿ ಹೇಳಿ ನೋಡಿ ಮಕ್ಕಳಿಗೆ, ನೋಡೋಣ. ಆಯ್ತು ಸರ್. ಅಲ್ವಾ, ಕೇಳಿಸ್ಕೊತಾರೆ. ಥ್ಯಾಂಕ್ ಯು ಮಂಜುಳಾ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಯಿತು. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಆತ್ಮನಿರ್ಭರತೆಯನ್ನು ಇನ್ನೂ ಹೆಚ್ಚು ಮಾಡುವ ಶಕ್ತಿ ಭಾರತೀಯರಂತೂ ಸ್ವಾಭಾವಿಕವಾಗಿಯೇ ಇದೆ. ಇದರ ನೇರ ಸಂಬಂಧ ಸ್ವಾವಲಂಬಿ ಬದುಕಿನ ಜೊತೆ ಇದೆ. ITC ಅರ್ಪಿಸುವ ನ್ಯೂಸ್ 18 ಸ್ವಾಭಿಮಾನ್ ಭಾರತ್ ಅಭಿಯಾನದಲ್ಲಿ ಸರ್ಕಾರ ಸಹಾಯ ಪಡ್ಕೊಳ್ಳದೆ
ಜನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡ ಯಶೋಗಾಥೆಗಳನ್ನು ಬಿತ್ತರಿಸ್ತಾ ಇದ್ದೀವಿ. ಇಲ್ಲೊಂದು ಸ್ಟಾರ್ಟಪ್ ಕಂಪನಿ ಇದೆ. AI ಡ್ರಿವನ್ ತಂತ್ರಜ್ಞಾನದ ಮೂಲಕ ಕಾಮರ್ಸ್ ಹಾಗೂ OTT ಪ್ಲೇಯರ್ಸ್ಗೆ ಗ್ರಾಹಕರ ಅನುಭವಗಳನ್ನು ಸುಲಭವಾಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಸಂಸ್ಥೆಯ ಯಶೋಗಾಥೆ ಇಲ್ಲಿದೆ. Bengaluru-based Argoid was set up to bridge the gap between what consumers' intentions and preferences are and what brands and media platforms have to offer. Argoid automates the data science of customer predictions for e-commerce and OTT media platforms with exceptional accuracy and at a very low cost. India has more than 600 million internet users. The challenge is there are millions of products to choose from. The decision making of consumers is just 2-3 seconds. I go online, I don't have time to search and go browse and spend a lot of time to buy some product. So at Argoid we have built an AI product to bridge this gap. We show them exactly what they want using AI. That is the inspiration behind starting Argoid. The startup has created an autonomous engine using artificial intelligence that delivers relevant and personalized experiences for every customer. It helps clients overcome the limits of traditional analytics and data science technologies to address market-facing challenges. Argoid is pioneering technology in data sciences and analytics the Swabhiman way. ಭಾರತದ ಇಂತಹ ಇನ್ನೂ ಹಲವು ಯಶೋಗಾಥೆಗಳನ್ನು ನೆಟ್ವರ್ಕ್ 18 ಅಭಿಯಾನ ITC ಅರ್ಪಿಸುವ ಸ್ವಾಭಿಮಾನ್ ಭಾರತದಲ್ಲಿ ನೀವಂತೂ ನೋಡ್ತಾನೆ ಇರ್ಬೋದು. ಇಲ್ಲಿಗೆ ಈ ಹೊತ್ತಿನ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.